ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 54ನೇ ಪದ. ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದೆ. ಶಿಷ್ಯ ಗುರುಗಳ ಉಪದೇಶವನ್ನು ಕೇಳಿ ತನಗೆ ಆದ ಅನುಭವ, ನಿಮ್ಮ ಕೃಪೆಯಿಂದ ನಿಮ್ಮ ಕರುಣೆಯಿಂದ, ಹೇ ಗುರುಪುಂಗವನೇ ನಿನ್ನ ನೀ ಕರುಣಾ ಸಾಗರವೇ, ನಿನ್ನ ಕರುಣೆಯಿಂದಲೇ ಎನ್ನ ತತ್ವದ ಇರವನ್ನು ಅರಿದು ನಿತ್ಯ ಸುಖಿಯಾದೆ. ಯಾಕಂದ್ರೆ ಗುರುಗಳಲ್ಲಿ ಕರುಣಾ ಬೇಕು ಅಂತೇಳಿ ನಾನು ನಿಜ್ಗುಂಡ್ರು. ಗುರುವಿನ ಲಕ್ಷಣ ಮಾಡ್ಬೇಕಾದ್ರೆ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲವನೇ ಸೇವೆ ಗುರುವಕ್ಕು ಅಂತ ಎಲ್ಲ ಲಕ್ಷಣಗಳಿಗಿಂತ ಮೊಟ್ಟ ಮೊದಲು ಕರುಣ ಅನ್ನೋದು ಮೊದಲಿಟ್ಟಾರೆ. ಮೊಟ್ಟ ಮೊದಲು ಕರುಣ ಬೇಕು ಅವನಲ್ಲಿ, ಅಂದ್ರನ ಮುಂದಿನ ಕೆಲಸಕ್ಕ. ಇಲ್ಲಂದ್ರ ಅದು ಬೇಕಾದಷ್ಟು ವಿದ್ಯಾ ಎಂತಿಂತವ್ರದಾರ. ಆದ್ರೆ ಕೆಲವರು ವಿದ್ಯಾ ಬೇಕಾದಷ್ಟು ಐತಿ, ಕೊಡ್ಬೇಕು, ಆದ್ರೆ ಯಾಕೆ ಕೊಡ್ಬೇಕು ಅವ್ರಿಗೆ? ಹಿಂಗತ್ತರು. ಹಿಂಗಾಗಿ ನಾವೇನು ಮಂದಿ ಕೊಡ್ಲಾಕ ಗಳಿಸೇವ ಅದು ಹೀಗಾಗಿ ಅವ್ರ ವಿದ್ಯೆ ಏನು ಪ್ರಯೋಜನ ಇಲ್ದ ಆಗೈತಿ. ಅದೇನೋ ಅಂತಾರ, ನಾಯಿ ಮೊಲೆಯೊಳಗಿರ್ದ ಹಾಲಿನಂತಿರುವುದು ಅಂತ ಹಿಂಗಾಗಿದೆ. ಅದಕ್ಕೆ ವಾಸ್ತವಿಕವಾಗಿ ಹಿಂಗ ಈಗ ಅಲ್ಲ, ಹಿಂದಿನ ಹಿಡ್ದ ಹಂಗೆ ಬಂದೈತಲ್ಲ. ಹಿಂದಕ್ಕೆ ಶಾಕಲ್ಯ ಅಂತ ಗುರು ಇದ್ದ. ಶಾಕಲ್ಯ ಅಂತಕ್ಕಂಥ ಗುರುವಿನಲ್ಲಿ ಯಾಜ್ಞವಲ್ಕ್ಯರು ಅಭ್ಯಾಸ ಮಾಡ್ತಿದ್ರು. ಅಭ್ಯಾಸ ಮಾಡುವಾಗ ಆ ಶಾಕಲ್ಯ ಏನು ಗುರು ಇದ್ದಲ್ಲ, ಅವ ಸುಪ್ರೀತ್ ಅಂತಕ್ಕಂಥ ರಾಜನ ಪುರೋಹಿತ ಆಗಿದ್ದ. ಒಬ್ಬ ರಾಜನಿಗೆ ಒಬ್ಬ ಪುರೋಹಿತ ಇರ್ತಾರಲ್ಲ ಹಾಗೆ. ಅವನಲ್ಲಿ ಕೆಲವು ಜನ ಶಿಷ್ಯರಿದ್ರು. ಅಲ್ಲಿ ಆ ರಾಜನ ಹತ್ರ ಹೋಗಿ ನೀವು ಅಲ್ಲಿ ಶಾಂತಿ ಕರ್ಮಗಳನ್ನು ಮಾಡಿ ಅವಾಗ ಆಶೀರ್ವಾದ ಮಾಡಿ ಬರ್ರಿ ಅಂತ ಕಳಿಸ್ತಿದ್ದ. ಮತ್ತು ಅವ್ರು ದಕ್ಷಿಣ ಕೊಡ್ತಾರ, ಆ ದಕ್ಷಿಣ ತೊಗೊಂಬರ್ರಿ ನನಗೆ ಕೊಡ್ರಿ, ಹಿಂಗಿರ್ತದ. ಆ ಯಾಜ್ಞವಲ್ಕ್ಯನ ನಂಬರ್ ಇತ್ತು. ಹೋಗಿ ಯಾಜ್ಞವಲ್ಕ್ಯ ಅವಧೂತ್ ಕಂಪ್ನಿ. ಅವಧೂತ್ ಕಂಪ್ನಿ ಅಂದ್ರೇನು? ಥಾಟ್ ಬಾಟ್ ಏನಿಲ್ಲ, ಮೇಕಪ್ ಅದೇನಿಲ್ಲ. ಹಂಗಿದ್ರು ಜಾತ ಮಾಡಿದ್ರೆ ಮಾಡಿದ, ಬಿಟ್ಟ ಹೆಂಗದು ದೊಡ್ಡ ಇದು ಇದ್ದ. ಅನನ ಅಲ್ಲಿಂದ ಅವನು ಹೋಗಿ ಆ ಶಾಂತಿ ಕರ್ಮಗಳನ್ನು ಮಾಡಿ ಎಲ್ಲ ಮಂತ್ರಪೂಷಿತವಾಗಿ ಇದು ಮಾಡಿ ಶಾಂತಿ ಮಾಡಿ ಆ ಮಂತ್ರಪೂಷಿತ ಜಲ ಒಂದು ಇದ್ರೊಳಗಿದ್ದ ಅದನ್ನ ತಗೊಂಡು ಅವ್ರಿಗೆ ಪ್ರಸಾದ ಕೊಡ್ಬೇಕಂತ ಬಂದ ಕೂಡಲಿನ ರಾಜ ಹಿಂಗ ನೋಡ್ದ, ಏನು ಇವನ್ ಮೈ ಏನು ಮಾತು, ಎಂದು ಜಳಕ ಮಾಡ್ಯಾನ ಗೊತ್ತಿಲ್ಲ. ಇವನ ಅರಿವಿ ನೋಡಿ ಹೆಂಗದಾವು, ಹೊಲಸದಾವು. ಎಂತ ಗುರು ಇವನು, ಎಂತ ಮಹಾತ್ಮ. ಹಿಂಗೆ ಸುಮ್ಮನೆ ಇದು ಐತಿ, ಇದು ಫಾಲ್ತು ಅಂದ್ರ ಇವನಿಂದ ನನಗೇನಂತ ಆಶೀರ್ವಾದ ಸಿಗೋದೈತಿ ಅಂತ ತಿಳ್ಕೊಂಡು ಅವ ಏನ್ ಮಾಡಿಬಿಟ್ಟ,
ಇರಲಿ ನನಗೇನು ಪ್ರಸಾದ ಕೊಡ್ಲಾಕ್ತೀನಿ ಬರಬೇಡ ನಾವು ಅಲ್ಲಿ ಅಂದ್ರೆ ಅನ್ನೋದಕ್ಕಿಂತ ಅವನೇನು ಅಂದ್ಬಿಟ್ಟ ಇನ್ನ ನಾ ಹಂಗೆ ಹಾಸ್ಕೊಂಡ್ ಎದ್ದು ಹಂಗೆ ಬಂದೇನು ಜಳಕ ಮಾಡಿಲ್ಲ ಆಯ್ತು ಅದೇನು ಆದ್ರೆ ಬೇಕಂದ್ರೆ ಇಲ್ಲಿ ನಮ್ಮ ಮುಂದೆ ಒಂದು ಚಪ್ರ ಹಾಕಿದಾರೆ ಚಪ್ರ ಹಾಕಿ ಒಂದು ಕಂಬ ಕಟ್ಟಿಗೆ ಕಂಬ ನಿಂದಿರಿಸಿದ್ರೆ ಅದು ಚಪ್ರಕ್ಕೆ ಆ ಕಂಬಕ್ಕನ ಆದ್ರೆ ಸಿಡಿಸ್ಬಿಡು ನಾ ಏನು ಬೇಡ ಅಂದ್ರೆ ಅವನದೇನು ಇಂಥವನಿಂದ ನನಗೆ ಏನು ಅಂಥದ್ದಾಗೋದೈತಿ ಹಿಂಗೆ ತುಚ್ಛ ಬುದ್ಧಿಯಿಂದ ಅದಕ್ಕೆ ಸಿಂಪಡಿಸಿ ಹೋಗಂದ ಹಿಂಗ ಆಯ್ತು ತಿಳ್ಕೊಂಡೇವ ಇವ ಧ್ಯಾಂತ್ವ ಅಂತ ಯಜುರ್ವೇದ ಮಂತ್ರವನ್ನು ಘೋಷ ಮಾಡಿ ಆ ನೀರನ್ನು ಸಿಂಪಡಿಸೋದು ಅದಕ್ಕೆ ಆ ಒಣ ಕಂಬ ಕಟ್ಗಿಗೆ ಸಿಂಪಡಿಸಿ ಹಿಂಗೆ ಹೊಳೆ ಬಂದ ಅದು ಬರ ಹಸಿರಾಗಿ ಅದು ಎಲ್ಲ ಮೊಳಕೆ ಹೊಡೆದು ಚಿಗುರಾಗಿ ಎಲೆಯಾಗಿ ಹೂವಾಗಿ ಕಾಯಾಗಿ ಭರ್ಜರಾಗಿ ನಿಂತು ಬಿಡ್ತಾವೆ ಒಣ ಕಟ್ಟಿಗೆ ರಾಜ ಹಿಂಗ ನೋಡ್ರ ಹವಾ ಏನು ಶಕ್ತಿಯಪ್ಪ ಇವಂದು ನಾ ಇದೊಂದು ಏನೋ ಹುಚ್ಚಿಗಿಚ್ಚಿ ಇರ್ಬೇಕಾದ್ರೆ ಏ ಅಪ್ಪ ಬಾರೋ ಯಪ್ಪ ಬಾಯಿಲ್ಲ ಆ ಮಂತ್ರ ಪುಷಿತ ನೀರು ನನ್ನ ತಲೆ ಮೇಲೆ ಅಭಿಷೇಕ ಮಾಡೋಣ ಏನೇ ಇದಕ್ಕೆ ನೀ ಯೋಗಿಲ್ಲ ನಾ ಕೊಡ್ಲಾಕ್ ಬಂದಾಗ ಸುಳ್ಳು ಹೇಳ್ದಲ್ರಿ ನಾ ಜಳಕ ಮಾಡಿಲ್ಲ ಅಲ್ಲೇನು ಇಲ್ಲ ಇರಲಿ ಏನು ಬ್ಯಾಡ ಅಂತ ಹಿಂಗೂ ಅಂದಿಲ್ಲ ಆ ಕಟ್ಟಿಗೆಗೆ ಸಿಂಪಡಿಸ್ತಾನ್ರಿ ಈ ವೇದಕ್ಕೆ ಅವಮರ್ಯಾದೆ ಮಾಡಿ ನನಗೂ ಅವಮರ್ಯಾದೆ ಮಾಡಿ ನೀ ಯಾವುದಕ್ಕೂ ಮಾನ ಕೊಟ್ಟಿಲ್ಲ ಅಪಮಾನ ಮಂತ್ರಕ್ಕೂ ವೇದಕ್ಕೂ ನನಗೂ ಹಿಂಗೆಲ್ಲಕ್ಕೂ ನೀ ಅಪಮಾನ ಮಾಡಿ ನಿನ್ನಂತವಾಗ ಈ ಸಾಧ್ಯ ಇಲ್ಲ ಅಲ್ಲಕತ್ತದ ನಿನಗೇನು ಬೇಕು ಹೇಳ ನಿನಗೇನು 1 ಕೋಟಿ ಬೇಕೋ 10 ಕೋಟಿ ಬೇಕೋ ಏನು ಬೇಕು ತಗೋ ಕೊಡ್ತೇನೆ ನೀ ಇಡೀ ರಾಜ್ಯವನ್ನು ಕೊಟ್ಟರು ನಾವು ಮಾಡಂಗಿಲ್ಲ ನಾವು ನಾಯಿ ಹೋಗ್ಬಿಟ್ಟು ಇವಾಗ ಅದನ್ನು ನೋಡಿದ ಅದನ್ನ ನನ್ನ ಮೈ ಮೇಲೆ ಬಿದ್ದಿದ್ರೆ ನಂದು ಏನು ಕಲ್ಯಾಣ ಆಗಿ ಹೋಗ್ತಿತ್ತೋ ಏನು ಮಾಡಿ ಅಂಥೇಳಿ ಸಡ್ಪಡಿಸ್ಲಾಕತ್ತಿದ ಹಿಂದಿಗಡೆ ಮತ್ತೆ ನಾವು ಗುರುನ ಇದ್ದಲ್ಲ ಶಾಕಲ್ಯ ಹೇಳ ಮರ್ದಿನ ಮತ್ತೊಬ್ಬನ ಕಳಿಸ್ಬೇಡ್ರಿ ಅವನ್ನ ಕಳಿಸ್ರಿ ಅಂತ ಅಂದ ಅನನ ಮತ್ತು ಅವನ ಶಾಕಲ್ಯ ಮತ್ತು ರಾಜ ನಿನ್ನ ಕಳ್ಸಂದಾನು ಹೋಗು ಗುರುವೇ ನೀ ಹೇಳಿದ್ದೆಲ್ಲ ಅಲ್ಲಿ ಹೋಗಿ ನೀ ಆ ಕಾರ್ಯ ಮಾಡಿ ಬಾ ಅಂತಂದಿದ್ದಿ ಶಾಂತಿ ಕಾರ್ಯ ಮಾಡಿ ನಾ ಬಂದೆ ನಿನ್ನ ಮಾತು ಪಾಲಿಸೇನಿ ನಾ ಆದ್ರೆ ಅವಾಗ ನಾ ಇದ್ದ ಹಕ್ಕಿಕತಿ ಎಲ್ಲ ಹೇಳ್ದ ನಾ ಮಂತ್ರ ಪೂಷಿತ ಜಲ ಅದನ್ನ ಅವಾಗ ಪ್ರಸಾದ ಕೊಡಬೇಕು ಬೇಡ ಅವನ ಮೇಲೆ ಸಿಂಪಡಿಸಿ ಅವನ ಕಲ್ಯಾಣ ಮಾಡಬೇಕಂತ ನಾ ಹೋದೆ ಅವನು ಏನು ಸುಳ್ಳು ಹೇಳ್ದ ನಾ ಜಳಕ ಮಾಡಿಲ್ಲ ನನಗೇನು ಬ್ಯಾಡದು ಇಟ್ಟು ಇಲ್ಲ ಇರಲಿ ಏನು ಬ್ಯಾಡ್ರಿ ಇಟ್ಟು ಅಂದಿಲ್ಲ ಅದು ಒಣ ಕಟ್ಟಿಗೆ ಕಂಬ ಐತಲ್ಲ ಅದಕ್ಕೆ ಸಿಂಪಡಿಸಂದ ನಾ ಸಿಂಪಡಿಸಿದೆ ಅದೆಲ್ಲ ಹಸುರಾಗಿ ಅದಕ್ಕೆ ಎಲೆ ಹೂವು ಕಾಯಿ ಪೂರ ಇದಾಗಿ ನಿಂತು ಅದನ್ನು ನೋಡಿ ಗಾಬರಿಯಾಗಿ ಅವಾಗ ನನಗೆ ಅದನ್ನ ನೀರು ನನ್ನ ಮೇಲೆ ಅಭಿಷೇಕ ಮಾಡ್ರಿ ಅಂದ ನಾ ಮಾಡಂಗಿಲ್ಲ ನೀ ಏನು ಬೇಡಿದ್ದು ಕೊಡ್ತೇನೆ ಅಂದ ನಾ ಮಾಡಿಲ್ಲ ನಾ ಮಾಡಂಗೂ ಇಲ್ಲ ಅಂತ ಅವರಿಗೆ ಮಾಡೋದು ಇದು ಅವಮರ್ಯಾದೆ ಎಲ್ಲಕ್ಕೂ ವೇದಕ್ಕೆ ಮಂತ್ರಕ್ಕೆ ಮಹಾತ್ಮರಿಗೆ ಕಿಮ್ಮತ್ತಿಲ್ದಂಗೆ ಅಂತ ಮನುಷ್ಯಾಗ ನಾವು ಮಾಡಬಾರ್ದು ದೊಡ್ಡ ರಾಜ ಅದ ನಾವು ಕಂಡಾಪಟ್ಟಿ ದಕ್ಷಿಣ ಕೊಡ್ತಾನೆ ಹುಚ್ಚಿ ಅದನ್ನೇನು ಮಾಡ್ತೀವಿ ನೀವು ಹೋಗಬೇಕಂದು
ಇಲ್ಲ ನಿಮ್ಮ ಮಾತು ಕೇಳೇನ ಹೋಗೇನಿ, ನಾನು ಕೆಲಸ ಮಾಡಿ ಬಂದೇನಿ. ಈಗ ಮತ್ತೆ ನೀನ ಹೋಗಂದ್ರೆ ಅವ ಯಾವಾಗ ನನಗೆ ಅಪಮಾನ ಮಾಡಿ ಕಳಿಸ್ಯ ನನ್ನ ಮೇಲೆ ನಾ ಅವನಲ್ಲಿ ಹೋಗೋದಿಲ್ಲ. ಅದನ್ನೇನು ಮಾಡ್ತೀವಿ, ಅಪಮಾನ ಕಂಡಾಬಿಟ್ಟು ರೊಕ್ಕ ಕೊಡ್ತಾನೆ, ಅದನ್ನು ನೋಡ್ತೀವಿಲ್ಲ ಅಂದ. ಆ ರೊಕ್ಕ ಪಕ್ಕ ನನಗೆ ನಾವು ಬೇಕಾದ್ದು ಕೊಡ್ತೇನೆ ಅಂದ ನನಗೆ. ನೀ ಏಸ್ ಕೋಟಿ ಬೇಡ್ತಿ ಬೇಡಂದ, ಅದೇನು ಬೇಕಾಗಿಲ್ಲ ನಮಗೆ. ಅಪಮಾನ ಮಾಡ್ಕೊಂಡ ಧನ ಸಂಪತ್ತನ್ನು ತೊಗೊಂಡು ಏನು ಮಾಡಿ ನಾ ಹೋಗಿಲ್ಲ ಅಂದ. ಕಡೆಗೆ ಅವ ಇಲ್ಲಿಗೆ ಬಂದ, ನೀನು ನಾನು ಶಿಷ್ಯ ಅದೇ, ಗುರುವಿನ ಮಾತು ಕೇಳಬೇಕ್ರಿ, ಹೋಗಿ ಆ ಕಾರ್ಯ ಮಾಡಿ ನೀ ದಕ್ಷಿಣ ತರಬೇಕಾದ್ರು. ನಾ ಹೋಗುದಿಲ್ಲ, ನನ್ನ ಮಾತು ಕೇಳ್ತೀಯಲ್ಲ, ಕೇಳಂಗಿಲ್ಲ. ಯಾಕಂದ್ರೆ ನಿನ್ನ ಮಾತು ಕೇಳಂಗಿಲ್ಲ ಅಂದ್ರೆ ಆ ಮಾತು ಬೇಡ. ನೀವು ಹೇಳ್ದು ಈಗ ಮಾಡೇ ಬಂದೇನ, ಈಗ ಮಾಡಿ ಬಂದೇನಿ, ಮತ್ತೆ ಈಗ ಮತ್ತೆ ತಿರುಗಿ ನೀವು ರೊಕ್ಕದಾಶಕ್ಕಾಗಿ ಅಂತ ಅವ್ರಿಗೂ ಕೂಡ ನೀವು ಇದೇ ಕೆಲಸ ಮಾಡಂದ್ರೆ ನನಗೆ ಅದು ಯೋಗ್ಯ ಅನಿಸೋದಿಲ್ಲ, ನಾ ಹೋಗೋದಿಲ್ಲ. ನೀ ಹೋಗ್ತೇ ಇಲ್ಲ, ನಿನ್ನ ಕಳ್ಸಂದ ನಾವು ಇಲ್ಲಂದ್ರೆ ಮತ್ತೆ ಅವ್ನು ಕೊಡೋ ರೊಕ್ಕ ಎಲ್ಲ ಬಂದಾಕೈತಿ ದಕ್ಷಿಣ. ನಾ ಹೋಗುದಿಲ್ಲ. ಕಡೆಗೆ ಇಲ್ಲಿಗೆ ಬಂದವ, ನೀ ಹೋಗಲಿಲ್ಲ ಅಂದ್ರ ನಾ ಎಲ್ಲಿ ತನಕ ನನ್ನಲ್ಲಿ ಏನು ಅಭ್ಯಾಸ ಮಾಡಿ ವಿದ್ಯೆ ಕೊಟ್ಟಿಲ್ಲ ಅದನ್ನೊಟ್ಟು ತಿರುಗಿ ಕೊಡ್ಬೇಕಾಗತ್ತೆ. ನೀವು ನನ್ನ ಮಾತು ಕೇಳಂಗಿಲ್ಲಂದ್ರ ನೀವು ಏನು ಬೇಕಾದ್ ಮಾಡ್ರಿ, ನಾ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ನಾವು. ಆವಾಗ ಒಂದು ತಂಬಿಗೆ ಒಳಗೆ ನೀರು ತಗೊಂಡು ಮಂತ್ರ ಇದು ಮಾಡಿ, ಹಂಗಾದ್ರೆ ಈಗ ತಗೋ ಈ ನೀರು ಕುಡ್ದು ಬೇಡ, ನೀನು ನನ್ನ ವಿದ್ಯೆ ಎಲ್ಲ ಹೊರಗೆ ಬೆಳೆದೈತಿ, ಈಗ ಕೊಡ್ರಿ. ತಗೊಂಡು ಆ ನೀರು ಕುಡಿದ್ಬಿಟ್ಟ, ವಾಂತಿ ಮಾಡ್ಕೊಂಡ್ಬಿಟ್ಟು ಎಲ್ಲ ವಿದ್ಯಾ ಖಾಲಿ. ಏನು ಕೊಟ್ಟಿದ್ದಿಲ್ಲ ನೀ ತಗೋ, ಖಾಲಿ ಮಾಡಿಬಿಟ್ಟು ಹಿಂಗೆ ಮಾಡಿದ. ಅದು ಮುಂದೇನೋ ಸ್ಟೋರಿ, ಅದು ತೈತಿರಿ ಪಕ್ಷಿಗಳಾಗಿ ಉಳಿದು ಶಿಷ್ಯರೇನೋ ಗ್ರಹಣ ಮಾಡಿದಾರೆ ಅಂತೇಳಿ ಹಿಂಗೆ ಇದೈತೆ. ಅದು ಖಾಲಿ ಅಲ್ಲಿ ಹೊರಟು ಹೋಗ್ಬಿಟ್ಟ. ಇಂಥ ಲೋಭಿ ಗುರು ಏನ ಅಂತಾರ, ಲಾಲ್ಚಿ, ಲೋಭಿ ಗುರು ಲಾಲ್ಚಿ ಶಿಷ್ಯ. ಲೋಭಿ ಗುರು ಲಾಲ್ಚಿ ಶಿಷ್ಯ ಹೋಯ್ ಟೋಲು ಮಟ್ಟೋಲ ಅಂತ ಹಿಂಗೇನೋ ಐತೆ ಅದ ಹಿಂದಿ ಒಳಗೆ. ಅದಕ್ಕೆ ಇಬ್ರು ಈಗ ಅಂಥವ್ರ ಇದು ನಡೆಯಂಗಿಲ್ಲ, ಹೋಗಲ್ಲ ಕೈ ಬೇಡ ಬಿಟ್ಟು ಹೋಗ್ಬಿಟ್ಟ. ಹೋಗಿ ಸೂರ್ಯದೇವನ ಉಪಾಸನ ಮಾಡಿದ. ನಾವು ಸೂರ್ಯದೇವನ ಉಪಾಸನ ಮಾಡಿ ಅವನ್ನ ಪ್ರತ್ಯಕ್ಷ ಮಾಡ್ಕೊಂಡು ಈ ಲೋಕದ ಜನ ಎಂಥ ಗುರುಗಳು ಏನು ಸುದ್ದಿಯೋ ಇಂಥವ್ರು ಇದೂ ಬ್ಯಾಡ. ನಾವು ಈ ಮನುಷ್ಯ ಲೋಕದ ಮಂದಿನ ಬ್ಯಾಡ. ಇವರು ಈ ಕ್ವಾಟ ವಿದ್ಯಾ ಸಹಿತ ಹೊಳಿ ತಗೋತಾರೆ, ಏನು ಮಾಡೋದು ಇವ್ರಿಗೆ? ಹಿಂಗಾಗಿ ಬ್ಯಾಡದು, ಆ ದೇವತಾ ಕಡೆಯಿಂದ ಇದು ಮಾಡೋಣ ಅಂತೇಳಿ ಹೆಂಗೆ ಸೂರ್ಯದೇವನ ಉಪಾಸನ ಮಾಡಿ ಅವನು ಪ್ರತ್ಯಕ್ಷ ಮಾಡ್ಕೊಂಡ. ಸೂರ್ಯ ಪ್ರತ್ಯಕ್ಷ ಆದ. ಏನು ಬೇಕಪ್ಪ ಕೇಳ, ಏನು ಬೇಕಂದ್ರೆ ನನಗೆ ಬ್ರಹ್ಮ ವಿದ್ಯಾ ಬೇಕು, ವೇದ ವಿದ್ಯೆಗಳನ್ನೆಲ್ಲ ಸಂಪೂರ್ಣ ನಿನ್ನಿಂದ ಪಡಿಬೇಕಂತ ಇಚ್ಛಾ ಇಟ್ಕೊಂಡು ನಾನು ನಿನ್ನ ಆರಾಧನೆ ಮಾಡೀನಿ, ಉಪಾಸನ ಮಾಡೀನಿ. ಅದಕ್ಕೆ ನನಗೆ ಬೋಧ ಮಾಡಬೇಕು. ಅಂದ ನಾ ಒಂದು ಮಿನಿಟ್ ಎಲ್ಲಿ ನಿಂದ್ರಂಗಿಲ್ಲ, ನನ್ನ ಗಾಡಿ ಹಂಗ ಹೋಗುದ ಮುಂದೆ ನಿನಗೆ ಯಾವಾಗ ಹೆಂಗೆ ಉಪದೇಶ ಮಾಡ್ಬೇಕನ? ಒಂದೇ ಜಾಗದಾಗ ಇದ್ರೆ ನಿನಗೆಲ್ಲ ಹೇಳಿ ತಿಳಿಸ್ಬೋದು, ಎಲ್ಲ ಮಾಡ್ಬೋದು. ಬರೇ ಒಂದು ಸಾವನ್ ತಿರ್ಗೋದು ನಾನು ಹಣಿಬಾರ ಐತಿ. ಮತ್ತು ನಿನಗೆ ಹೆಂಗೆ ಮಾಡಬೇಕು? ಆದರೂ ನೀ ಎಷ್ಟು ತಪಸ್ಸು ಮಾಡಿ ನಾನು ಹೊಲಿಸ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅದನ್ನ ಒಂದು ಕೆಲಸ ಮಾಡೋದು. ನನ್ನ ಮುಂದಂತೂ ನೀ ಕುಂದ್ರಲಕ್ಕೆ ಬರಂಗಿಲ್ಲ. ಸೂರ್ಯನ ಪ್ರಕಾರ ಅಲ್ಲಿ ಅದಾನ, ಇಲ್ಲೇ ನಮಗೆ ಕುಂದ್ರೋದಾಗುದಿಲ್ಲ. ನೆಳ್ಳ ಎಲ್ಲೈತೆ ಓಡಾಡ್ತೀವಿ, ಹೌದಲ್ಲ ಮರಿ. ಆಯ್ತು, ಮತ್ತು ಅವನು ಇದ್ರಿಗೆ ಹಿಂಗೆ ಕೂತ್ರ ಅದಕ್ಕೆ ನೀ ಹಿಂಗೆ ಮಾಡು. ನಾನು ಕುದುರೆ ಅದಾವಲ್ಲ, ನನ್ನ ರಥಕ್ಕೆ ಕುದುರೆ
ಆ ಕುದುರೆ ಏನು ಕಿವಿ ಅದಾವ್ರ ಅವು, ಆದ್ರೆ ಹಿಂದಿನ ಮೊದಲು ಕುಂದ್ರ ನಾವು ಕುದುರೆಯ ಕಿವಿ ಹಿಂದುಗಡೆ ಕುಂದ್ರ, ಅದು ಮರಿಯಾಗಿ ಅದ ನನ್ನ ಕಡೆ ಏನು ಬೀರ್ತೈತೆ ಅದ್ರ ಬಿಟ್ಟು ಈ ಕಡೆ ಮೊದಲು ಕುಂಡ್ರ ಅಂದ್ರ ಹಿಂಗಿರ್ತಾವಲ್ಲ ಕುದುರೆ, ಅಲ್ಲಿಂದ ಇಲ್ಲಿ ಹಿಂದಿರ್ತಾನ ಅವ ಸೂರ್ಯ, ಇಲ್ಲಿ ಇದು ಮರಿ ಹಾಕತ್ತಿದ, ಅವ ಇಲ್ಲಿ ಕುದುರೆ ಕಿವ್ಯಾಗ ಕೂತಿದ್ದ, ಅವ ಹಂಗ ತನ್ನ ರಥ ಚಾಲು ಐತೆ ಅದು, ಅವ ಹಂಗ ಹೇಳ್ಕೋತ ನಡೆದ, ನೀವು ಕೇಳ್ಕೋತ ನಡೆದು ಎಲ್ಲ ವಿದ್ಯಾ ಸಂಪಾದನೆ ಆಯ್ತು. ಆಗಿ ಆನಂತರ ನಿಮ್ಮ ಕೃಪಾ ಆಯಿತು. ಗುರುದಕ್ಷಿಣ ಏನು ಕೊಡಲಿ, ಗುರುದಕ್ಷಿಣ ಏನು ಕೊಡಲಿ ಅನ್ನೋದು ಹೇಳ್ದ, ನಾ ಕೊಟ್ಟ ವಿದ್ಯೆ ನೀ ಲೋಕ ಕಲ್ಯಾಣಕ್ಕಾಗಿ ಇನ್ನೊಬ್ಬರಿಗೆ ಕೊಡು, ಒಳ್ಳೆ ಯೋಗ್ಯರನ್ನು ನೋಡಿ ಇನ್ನೊಬ್ಬರಿಗೆ ಕೊಡು, ಅದು ಪರಂಪರಾ ಲೋಕ ಕಲ್ಯಾಣ ಕಾರ್ಯ ನಡೀಲಿ. ಹಂಗೆ ಮಾಡಿದೆ ಅಂದ್ರೆ ಇನ್ನೊಬ್ಬರಿಗೆ ನಾ ಕೊಟ್ಟದ್ದು ಇನ್ನೊಬ್ಬರಿಗೆ ಕೊಟ್ಟು ಲೋಕ ಕಲ್ಯಾಣಕರಾಗಿ ಉಪಯೋಗ ಮಾಡಿದಿಲ್ಲ, ನನ್ನ ಗುರು ದಕ್ಷಿಣ ಮುಟ್ತ ಹೋಗೋದು. ಆಗಲಪ್ಪ ನೀವು ಬಾಂಧ ಎಲ್ಲಿ ಬಂದ ಅವ ಶಾಕಲ್ಯಾಣ ಹತ್ತಿರ ಬಂದ, ನಾವೆಲ್ಲ ವಾಂತಿ ಹೊಡ್ಕೊಂಡಿದ್ ನೋಡಿ. ಆದರೂ ನಿನಗೆ ನಾ ಮೊದಲು ಗುರು ಅಂದೇನೆ, ನೀ ತಿರುಗಿಯಾರ ತಗೋ ಏನಾರ ಮಾಡ್ಕೊಂಡು ಮಾಡಿ, ಆದರೂ ನಾ ಈಗ ವಿದ್ಯಾ ಪಡ್ಕೊಂಡು ಬಂದೇನೆ ಸೂರ್ಯದೇವನಿಂದ, ಅಂತೂ ನೀನು ನಿನಗೆ ಗುರು ಅಂದೇನಿಲ್ಲ ಮೊದಲು. ಗುರು ಅಂದೇನ ಅಂದಮೇಲೆ ನೀ ಹಂಗೆ ಮಾಡಿ ಅಂದ್ರೆ ನಾ ಹಂಗೆ ಮಾಡಂಗಿಲ್ಲ. ಆಯ್ತು, ನೀನು ಒಬ್ಬ ಗುರುನೇ ಅಂತ ತಿಳಿದು ನಿನಗೆ ದಕ್ಷಿಣ ಕೊಡ್ಲಾಕ್ ಬಂದೇನೆ, ಏನು ಬೇಕು ಅಂತ ಕೇಳ. ಅವ ಅಂದ, ಎಂಥ ಶಿಕ್ಷಾಪ ಇವನು, ನಂದ ತಪ್ಪಾಗೈತೆ, ಗಲ 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 ಜೋರ್ಲು ಬಡ್ಕೊಂಡಾಯ್ತೆ. ಒಂದು ಕೆಲಸ ಮಾಡಂತ, ಏನು ಆ ಸೂರ್ಯದೇವನಿಂದ ಏನು ವಿದ್ಯಾ ಪಡ್ಕೊಂಡ್ ಬಂದಿಲ್ಲ, ನನಗೆ ಉಪದೇಶ ಮಾಡಪ್ಪ, ಇನ್ನು ನೀನ ನನಗೆ ಗುರು ಅನ್ನ. ಯಾಕಂದ್ರ ಆ ರೀತಿ ಉಪದೇಶ ಯಾಗಲೇ ಯಾಕೋವಲ್ಲ ಅಂತೇಳಿ ಅವ್ನಿಗೆ ಉಪದೇಶ ಮಾಡೋಣ. ಈ ರೀತಿ ಅಂದ್ರ ಕರುಣಾ ಇತ್ತನಲ್ಲಿ ಹೇಳೋ ತಾತ್ಪರ್ಯ ಏನು, ಕರುಣಾ ಇತ್ತು, ಕರುಣಾ ಇದ್ರ ಈ ವಿಚಾರ ಮಾಡ್ತಿದ್ದ ಅವ, ವಿಚಾರ ಮಾಡಿ ಇರೋದಕ್ಕಪ್ಪ, ಆದ್ರೆ ಏನು ಆಗೋದಾಗಲ್ಲ, ಹೋಗು ನಿನಗೆ ನನಗೆ ಬಗೆಹರಿಯಂಗಿಲ್ಲ, ಅದ್ರ ಇಲ್ಲಿ ಹೋಗಿಬಿಡಾರ ಅನ್ಬೇಕಾಕಿತ್ತು, ಅದನ್ನೆಲ್ಲ ವಾಂತಿ ಮಾಡಿಸ್ಕೊಂಡ. ಈ ರೀತಿ ಅದಕ್ಕೆ ಕರುಣ ಅಂತಕ್ಕಂಥದ್ದು ಮೊದಲು ಬೇಕು. ಅದು ಬಹಳ ಕೆಲವೊಬ್ಬ ಗುರುಗಳಲ್ಲಿ ಇರ್ತದೆ, ಅದು ಎಲ್ಲರಲ್ಲಿ ಇರಬೇಕು ಅಂತ ಶಾಸ್ತ್ರದ ನೇಮ. ಅದಕ್ಕೆ ಮತ್ತೊಂದು ಕಡೆ ವರತಂತು ಮತ್ತು ಕೌತ್ಸ್ ಇವರು ಗುರು ಶಿಷ್ಯರು. ವರತಂತು ಅನ್ನೋ ಗುರು, ಕೌತ್ಸ್ ಅನ್ನವ ಶಿಷ್ಯ, ಇಬ್ಬರು ಕೂಡಿ ಅವಾಗೇನು ಮೋಟ್ರ ಗಾಡಿ ಹೆಂಗ ನಡ್ಕೋತ ನಡೆದಾರ, ಇವರಿಂದ ಅವ್ರಿಗೆ ಹೋಗೋದು ಬ್ಯಾಸಿಗೆ ಬಿಸಿಲ, ಅಲ್ಲಿ ಹೋಗ್ತಾ ಅರ್ಧ ಹಾದಿಗೆ ದಣದು ಕುಂಜಾರ ಅಲ್ಲೊಂದು ದೊಡ್ಡ ಗಿಡ ಇತ್ತು ನೆಳ್ಳ, ಕುಂಜಾರ ನೆಳ್ಳಿಗೆ ಕುಂತು ಹೋಗೋಣ್ರಿ ಅಂದ. ಆಯ್ತು, ಕುಂತ್ರಲ್ಲಿ ನೆಳ್ಳಿಗೆ ಕುಂತರು. ಅದು ಹಿಂಗ ಮ್ಯಾಲೆ ನೋಡಿದ್ರು, ಅತಿ ಕೆಂಪಾದ ಹಣ್ಣಾದಂತ ಹತ್ತಿ ಗಿಡ ಇತ್ತದ. ಹತ್ತಿ ಗಿಡ, ಹತ್ತಿಕಾಯಿ ಕಾಲ, ಹತ್ತಿಕಾಯಿ ನೋಡಿದ್ರು. ಶಿಷ್ಯ ಅಂದ, ಹಸುನು ಆಗೈತಿ ಮತ್ತು ನ್ಯಾಳನೂ ಐತಿ, ಭಾಳ ಚಲೋ ಜಾಗಕ್ಕೆ ಬಂದೇವಿ ಅಂತ ಅವು ಬಡ ಬಡ ಏರಿ ಅವು ಹಣ್ಣಾದು ಎಲ್ಲ ಕಾಯಿ ಹರ್ಕೊಂಡ ಹರಿದು ಕೆಳಗೆ ಕುಂತ, ಗುರುವೇ ಬರ್ರಿ ತಿನ್ನೋಣ. ನಾ ಏನು ಬೇಡ, ಈಗ ನೀನ ತಿನ್ನ ನನ್ನ. ಇವು ಸುಧಾಮನ ಗತೆ ಇದ್ದ ಜರ ಮತ್ತೆ ತಿಲಾಕ್ ಶುರು ಮಾಡೋದು. ಒಂದು ಕಾಯಿ ಒಡೆದು ಇವ್ನು ತಿನ್ಬೇಕು ಅನ್ನೋತಾನು, ಒಳಗೆ ನೋಡ್ತಾನು ಹುಳಾನ ಹುಳ, ಹತ್ತಿಕಾಯಿ ಹುಳ ಇರ್ತಾವ. ಹುಳ
ಅಂತೇಳಿ ಹೋಗದ, ಮತ್ತೊಂದು ತೊಗೊಂಡ, ಅದನ್ನು ಹೊಡೆದ, ಅದ್ರಾಗೂ ಹುಳ. ಎಲ್ಲ ಎಟ್ಟು ಕಾಯಿ ತಂದಿದ್ದ ಒಟ್ರದಾಗೂ ಹುಳ. ಅವಂದ ಇದು ಏನು ಹೋಯಪ್ಪ, ಎಂಥ ಗಿಡ ಐತಿ, ಇದ್ರ ನೆರಳು ಎಷ್ಟೈತಿ, ಹಣ್ಣು ಎಷ್ಟು ಆಗ್ಯಾವು, ಏನು ಒಂದು ತಿಲ್ಲಾಕ ಬರ್ಲಾರ್ದಂಗಲ್ಲ ಇದೆ. ಗುರುವೇ ಹಿಂಗ್ಯಾಕ್ರಿ ಅಂದ. ಇದು ಹಿಂಗ್ಯಾಕಿದ್ರೆ ಏನಿದೆ? ಅದಕ್ಕೊಂದು ಕಾರಣ ಐತೆ ಅಂದ. ಏನು? ಈ ಹತ್ತಿ ಗಿಡ ಐತಲ್ಲ, ಅವ್ರು ಯಾರು ಗೊತ್ತೈತಿ ನೀನು? ಅವನ ಹಿಂದಕ್ಕೆ ಒಬ್ಬ ಗುರು ಇದ್ದೀವ ಅಂದ. ಇವೇನಿದ್ದ? ಗುರು ಇದ್ದ. ಗುರು ಇದ್ದು ಆಶ್ರಮ ಇತ್ತು. ಆ ಆಶ್ರಮದಾಗ ಇವ ಗುರು ಇದ್ದ. ಶಿಷ್ಯರನ್ನೆಲ್ಲ ಅವ್ರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅವ್ರನ್ನೆಲ್ಲ ಇಟ್ಕೊಂಡು ಸೇವಾಕ್ಕೆ ಹಚ್ಚಿದ. ಎಲ್ಲ 108 ಅವ ಎಲ್ಲ ಕೆಲಸ ಮಾಡೋದು. ಈ ರೀತಿ ಕೆಲಸಕ್ಕೆ ಇಟ್ಕೊಂಡಿದ್ದ. ವಿದ್ಯೆ ಯಾರಿಗೆ ಕೊಡಲಿಲ್ಲ, ವಿದ್ಯೆ ಯಾರಿಗೆ ಕೊಟ್ಟಿಲ್ಲ. ಎಷ್ಟು ವರ್ಷ ಸೇವಾ ಮಾಡ್ಕೋತ ಹಂಗ ಇದ್ರು. ಕೆಲವರು ಹಂಗೆ ಆಗ್ಯಾವ, ಕೆಲವರು ಅದ ಇದು ಸಾಯತನ ನನ್ನಲ್ಲಿ ಸುಮ್ಮನೆ ಸೇವೆ ಮಾಡ್ಕೋತಿರ್ಲಿ, ವಿದ್ಯೆ ಕೊಟ್ರೆ ಮತ್ತೆ ಹಿಂಗೆ ಶಾಣೆಯಾಗಿ ಮತ್ತೆ ಪಂಕ್ ಬಂದು ಹಾರಿಕಾನು, ಅದು ಇಲ್ಲೇ ಇರಲಿ ಬೇಸೈತಿ ಅಂತೇಳಿ ಹಿಂಗನು ಕೆಲವೊಂದು ಒಬ್ಬರು ವಿಚಾರ ಮಾಡ್ತಾರೆ. ಹಂಗೆ ಮಾಡಿ ಅವ ಯಾರಿಗೆ ವಿದ್ಯೆ ಕೊಡಲಿಲ್ಲ. ಕೊಡ್ಲಾರ್ದಕ್ಕೆ ಇನ್ನೇನು ಅಲ್ಲಿ ಆಶ್ರಯ ಕೊಟ್ಟಿದ್ದಲ್ಲ ಇರ್ಲಾಕ, ಅದಕ್ಕಾಗಿ ಇದಕ್ಕೆ ಫುಲ್ ನೆರಳೈತಿ. ಗಿಡಕ್ಕೆ ನೆರಳೈತಿ. ಅದರಿಂದನ ಅದಕ್ಕೆ ದೋಷ ಇಬ್ಬರಿಗೆ ಐತೆ ಅಂತ ನಾ ಹೇಳಿಂದ ಹಿಂದೆ. ಏನರ ತಪ್ಪಿದ್ರೆ ಅವ ಗುರು ಇರಲಿ ಶಿಷ್ಯ ಇರಲಿ, ಅದು ಬಿಡೋದೇ ಇಲ್ಲ ಅದ. ಅದಕ್ಕಾಗಿ ಈ ರೀತಿ ವಿದ್ಯಾ ಕೊಡ್ಲಾರ್ದ ಈ ರೀತಿ ಕಪಟ ಇದು ಮಾಡಿದ್ದರಿಂದ ಅವನು ಗಿಡ ಹುಟ್ಟ್ಯಾನವ ಗುರು. ಅದಕ್ಕೆ ನೆರಳೈತಿ, ಹಣ್ಣದವು, ಕರೆ ಯಾರಿಗೆ ಪ್ರಯೋಜನ ಇಲ್ಲ. ಅಲ್ಲಿ ಯಾರಿಗೆ ಪ್ರಯೋಜನ ಆಗಲಿಲ್ಲಲ್ಲ, ಮತ್ತು ಅದಕ್ಕೆ ಹಿಂಗಾಗೈತೆ ನೋಡಿ ಅವನ ಪರಿಸ್ಥಿತಿ. ಅವತ್ತು ಹೇಳ್ದ ನಾನು. ಅದಕ್ಕೆ ಈ ರೀತಿ ಹಂಗೆ ಆಗ್ತದೆ. ಅದಕ್ಕೆ ಏನು ಬೇಕು ಗುರುಗಳಲ್ಲಿ? ಕರುಣಾ ಬೇಕು. ಅದಕ್ಕೆ ಶಿಷ್ಯ ಹೇಳ್ತಾನು, ಗುರುವೇ ನಿಮ್ಮಯ ಕರುಣದೋಳ್, ನಿನ್ನ ಕರುಣಾ ಅಂತಕ್ಕಂಥದ್ದು ಏನೈತಪ್ಪ ನಿನ್ನಲ್ಲಿ, ಆ ಕರುಣೆಯಿಂದಲೇ. ಯಾಕಂದ್ರೆ ಅದಕ್ಕೆ ಕರುಣಾ ಸಾಗರ ಅಂತಾರ. ನೀ ಕರುಣಾ ಸಾಗರದಿ. ಯಾಕಂದ್ರೆ ಅವಾಗೇನು ಸಂಬಂಧ ಇಲ್ಲ, ಸುತ್ತಿಲ್ಲ. ಶಿಷ್ಯರದು ಏನು ಅವೇನು ಹಿಂದೆ ಹೊತ್ತು ನಾವು ಮುಂದೆ ಹೊತ್ತು ಏನು ಹೇಳ್ತಾರಲ್ಲ, ಏನು ಅವ್ಗೆ ಹತ್ತದಾವು, ಏನು ಅಪ್ಪಗೆ ಹತ್ತದಾವು, ಹೌದು ಇಲ್ಲ, ಯಾರು ಸಂಬಂಧ ಇಲ್ಲ, ಸುತ್ತಿಲ್ಲ, ಏನಿಲ್ಲ, ಏನಿಲ್ಲ. ಹೌದಪ್ಪ, ಇನ್ನೇನು ಅವರಿಂದ ಏನು ಲಾಭ ಬರ್ತೈತೆ ಹಂಗಾರ ಇದು ಏನಲ್ಲ, ಏನೂ ಇಲ್ಲದನ್ನು ನಿಸ್ವಾರ್ಥದಿಂದ ಅದೇನಂತಾರಲ್ಲ, ಭಲಾಯಿಕರ್ ದರಿಯಾ ಮೆಡಾಲ. ಭಲಾಯಿಕರ್ ಅಂದ್ರೆ ಅದು ಪುಣ್ಯ ಮಾಡ, ಅದನ್ನೇನು ಮಾಡು, ದರಿಯಾ ಮೆಡಾಲ, ಸಮುದ್ರದಾಗ ಹಾಕಿಬಿಡು. ಆಯ್ತಾ? ಇಟ್ಟ ಅಂದ್ರೆ ಮತ್ತೆ ತಿರುಗಿ ಅದ್ರದ್ದೇನು ಬಯಸೋದಿಲ್ಲ. ಹಿಂಗೆ ಈ ರೀತಿ ಆ ಗುರು ಮಾಡ್ತಿರ್ತಾನಂತೇಳಿನ ಅವಾಗ ಕರುಣಾ ಸಾಗರ ಅಂತಾರ. ಮತ್ತೇನು ಅದೊಂದು ಪ್ರಯೋಜನ ಏನಿಲ್ಲಲ್ಲ. ಆದ್ದರಿಂದ ಅದಕ್ಕೆ ಅನಿಮಿತ್ಯ ಬಾಂಧವ ಅಂತಾರ. ಗುರುವಿಗೇನಂತಾರೆ? ಅನಿಮಿತ್ಯ ಬಾಂಧವ. ಯಾವುದೊಂದು ನಿಮಿತ್ತ ಇಲ್ಲ, ಏನೂ ಇಲ್ಲ. ಆದರೂ ಅವ ಅವರಿಗೆ ಕಲ್ಯಾಣ ಮಾಡಿ ಉಪಕಾರ ಮಾಡಿ ಈ ರೀತಿ ಮಾಡ್ತಿರ್ತಾನಂತೇಳಿ ಅಲ್ಲಿ ಗುರುಗಳಿಗೆ ಅನೇಕ ಹೆಸರುಗಳು ಕೂಡ ಅದಾವ. ಈ ರೀತಿ ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದೆ ಅಂತೇಳ್ಯಾರ. ನೀ ಕರುಣಾಸಾಗರ ದೀಪ. ಆದ್ದರಿಂದ ಬಹುದುಃಖಿಯಾದ ನನಗೆ ನನ್ನ ನಿಜ ಸ್ವರೂಪವನ್ನ ನೀ ಕರುಣಾದಿಂದ ಬೋಧ ಮಾಡಿದಿ. ಅದರಿಂದ ನಾನು ಈ ಜನನ ಮರಣ ದುಃಖದಿಂದ ಪಾರಾಗೀನಿ.
ನಿತ್ಯ ಸುಖಿಯಾದೆ ಅಂತ. ನಾವು ಈಗ ನಾ ಏನಾಗೇನಿ, ನಿತ್ಯ ಸುಖಿಯಾಗಿಬಿಟ್ಟೇನಿ. ಅಜ್ಞಾನ ಕಾಲದಲ್ಲಿ ನಾ ಹೆಂಗಿದ್ನು ನಂದೇನು ಹೇಳಕ ಬರಲಾರ್ದು ಹಂಗಿತ್ತು. ಈಗ ಜ್ಞಾನ ಕಾಲದಲ್ಲಿ ಈಗ ನಿತ್ಯ ಸುಖಿಯಾಗಿಬಿಟ್ಟೇನಿ. ಈಗ ಅಂತೇಳಿ ತನ್ನ ಸ್ವರೂಪದ ಅನುಭವವನ್ನು ಗುರುಗಳ ಮುಂದೆ ಅವ ಕಾಣಿಕೆ ರೂಪದಿಂದ ಇಡ್ಲಾಕತ್ಯಾನು. ಆದ್ದರಿಂದ ತಾನು ತನ್ನ ನಿಜದಲ್ಲಿ ಸಹಜ ಸ್ಥಿತಿಯಿಂದ ಸುಖವಾಗಿ ಅದೇನಿ ಅಂತ ಗುರುಗಳ ಮುಂದೆ ಹೇಳಕತ್ತಾನ ತನ್ನ ಅನುಭವ. ಅದಕ್ಕೆ ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದೆ ಅಂತ ಹೇಳ್ತಾನೆ. ಇನ್ನು 1ನೇ ನುಡಿಯಲ್ಲಿ ಏನಂತಾರ, ನಾ ಮೊದಲು ಹೆಂಗಿದ್ನಿ ಅಂತ ಕೇಳಿದ್ರೆ, ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗೆ ಒಳಗಾಗಿರೆ, ಪ್ರೇಮ ಅಸ್ತಿ ಭಾತಿ ಎಂಬಿವೆ ನಿನ್ನ ನಿಜ ಧಾಮವೆಂದು ವಸೆದು ಎತ್ತರಿಸಲಾಗಿ. ಗುರುವೇ ನಿಮ್ಮಯ ಕರುಣದೋಳೆನ್ನ ತತ್ವದಿರವನರಿದು ನಿತ್ಯ ಸುಖಿಯಾದೆ ಅಂತ. ನಾ ಮೊದಲು ಹೆಂಗಿದ್ನಿ, ಏನಿತ್ತು ನನ್ನ ಪರಿಸ್ಥಿತಿ ಅಂದ್ರ, ಈ ನಾಮರೂಪಾತ್ಮಕ ಜಗತ್ತು ಇದ ಸತ್ಯ ಐತಿ ಅಂತ ತಿಳ್ಕೊಂಡಿದ್ದೆ. ನಾನು ಅಜ್ಞಾನದಿಂದ ನಾ ಕೂಡಿದ್ದೆ. ನಾನು ಅಜ್ಞಾನದಿಂದ ಕೂಡ್ಕೊಂಡು ಈ ನಾಮರೂಪಾತ್ಮಕ ಜಗತ್ತ ಸತ್ಯ ಐತಿ, ಇದ ಖರೆ, ಇದ ಸುಖ ಅಂತ ಹೇಳ್ಕೆ ಹಿಂಗೆ ತಿಳ್ಕೊಂಡು ಕುಂತಿದ್ದೆ. ಆದ್ರೆ ನೀ ಏನು ಮಾಡಿದಿ ಅಂತಂದ್ರೆ, ಪ್ರೇಮಾಸ್ತಿ ಭಾತಿ ಎಂಬಿವೆ ನಿನ್ನ ನಿಜಧಾಮವೆಂದು ಹೊಸದು ಎತ್ತರಿಸಲಾಗಿ ಅಂತ. ಆವಾಗ ನೀ ಏನಂತ ಉಪದೇಶ ಮಾಡಿದೆಪ್ಪ ಅಂದ್ರೆ, ಪ್ರೇಮ ಅಸ್ತಿ ಭಾತಿ ಅಂತಕ್ಕಂಥವು ಏನದವಲ್ಲ, ಪ್ರೇಮ ಅಂದ್ರೆ ಆನಂದ, ಅಸ್ತಿ ಅಂದ್ರೆ ಸತ್ತು, ಭಾತಿ ಅಂದ್ರೆ ಚಿತ್ತು, ಅಂದ್ರೆ ಸತ್ತು ಚಿತ್ ಆನಂದ. ಆ ಪ್ರಾಚೀನ ಸಲುವಾಗಿ 2ನೇ ಅಕ್ಷರ ಮಕಾರ ಬರೋ ಸಲುವಾಗಿ ತಿರುವಿಟ್ಟಾರ ಅದನ್ನು. ಅದಕ್ಕೆ ಈ ರೀತಿ ಪ್ರೇಮಾಸ್ತಿ ಭಾತಿ ಎಂಬಿವೆ ನಿನ್ನ ನಿಜಧಾಮ ಎಂದು ವಶದ ಎತ್ತರಿಸಲ್ಲ. ಹಿಂಗೆ ನನಗೆ ಬೋಧ್ ಮಾಡಿದ್ರು. ಈ ದೇಹಾದಿ ಇವೆಲ್ಲ ನಾನು ತಿಳ್ಕೊಂಡು ಈ ರೀತಿ ಅಜ್ಞಾನದೊಳಗೆ ನಾ ಇದ್ದೆ. ಆದ್ರೆ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡು ಕುಂತಿದ್ನಿ. ಆದ್ರೆ ಗುರುವೇ ನೀ ಏನು ಮಾಡ್ದಿ ಅಂದ್ರೆ, ಈ ಜಗತ್ತು ಸತ್ಯ ಅಲ್ಲಪ್ಪ, ಇದು ಕನಸಿನಂತೆ, ಕನಸಿನಂದದಿ ನಿತ್ಯವಲ್ಲ, ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಅಂತ ಹಿಂಗೆ ಹೇಳ್ಯಾರಲ್ಲ, ನಿಂತ್ಕೊಂಡ್ರಿ ಎಂದ ಹಾಗೆ ತಿಳಿಸಿ ಇದು ಕನಸಿನಂತೆ ಮಿಥ್ಯ ಐತಿ ಈ ಜಗತ್ತು. ಆದ್ದರಿಂದ ಸ್ವಪ್ನ ಕಲ್ಪಿತ ಪದಾರ್ಥಗಳು ಏನದಾವ, ಸ್ವಪ್ನದೊಳಗೆ ಏನೇನು ಪದಾರ್ಥ ತೋರ್ತಾವಲ್ಲ, ಅವೆಲ್ಲ ಆ ಸ್ವಪ್ನ ದ್ರಷ್ಟ ಆದಂತ ನಿನ್ನ ಅಸ್ತಿತ್ವ ಭಾತಿತ್ವವೇ ಪಡೆದವೆಲ್ಲ ತೋರ್ತಾವ. ಕನಸಿನಾಗ ತೋರೋ ವಸ್ತು ಅಸ್ಥಿ ಅಂದ್ರೆ ಇರುವಿಕೆ, ಭಾತಿ ಅಂದ್ರೆ ತೋರುವಿಕೆ, ಇರುವಿಕೆ. ಅವಕ್ಕೆ ಇರುವಿಕೆ, ಸ್ವಪ್ನ ಪದಾರ್ಥಗಳಿಗೆ ಇರುವಿಕೆ ಎಲ್ಲಿದು? ಸತ್ಯತ್ವ ಅನ್ನೋದು ಅದು ಅಸ್ಥಿ, ಆತ್ಮಂದ. ಅದು ಆ ಸಾಕ್ಷಿ, ಸ್ವಪ್ನಕ್ಕೆ ಸಾಕ್ಷಿ ಅದನ್ನ ಅವಂದು. ಭಾತಿ ಅಂದ್ರೆ ತೋರುವುದು, ಚಿದ್ರು. ಹೀಗೆ ಅವು ಆ ಸಾಕ್ಷಿಯ ಸತ್ಯತ್ವವನ್ನ, ಅಸ್ತಿತ್ವ ಭಾತಿತ್ವವನ್ನು ಪಡೆದ ಅವು ತೋರ್ತಾವ. ಇದು ಹೆಂಗ ಸ್ವಪ್ನದ ದೃಷ್ಟಾಂತ ಐತೋ ಅದರಂತೆ ಇಲ್ಲಿ ಪ್ರತಿಯೊಂದು ಜಗತ್ತಿನಲ್ಲಿ ತೋರ್ತಕ್ಕಂಥ ವಸ್ತು ಏನದಾವಲ್ಲ, ಅವು ಪ್ರತಿಯೊಂದು ವಸ್ತುವಿನಲ್ಲಿ 5 ಅಂಶದ. ಅಸ್ತಿ ಭಾತಿ ಪ್ರಿಯಂ
ನಾಮಂ ರೂಪಂ ಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ ಅಂತ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಈ ರೀತಿ ಗುರುವೇ ನೀನು ನನಗೆ ಬೋಧ ಮಾಡಿದೆ, ಹಿಂಗೆ ಅದನ್ನು ವಿಂಗಡಣೆ ಮಾಡಿ ತಿಳಿಸದಿ. 5 ಅಂಶ ಅದಾವು, ಅದರಾಗ ನಾಮರೂಪ ಏನದಾವಲ್ಲ 2 ಮಾಯ ಸ್ವರೂಪದಾವ. ಮಾಯ ಸ್ವರೂಪದಾವ ಅಂದ್ರೆ ಮತ್ತು ಅವು ನಿನ್ನಲ್ಲಿ ಕಲ್ಪಿತದಾವು. ನಾಮರೂಪ ಏನದಾವು ಮಾಯ ಸ್ವರೂಪ ಆದ್ರಿಂದ ಅವು ಕಲ್ಪಿತದಾವು. ಆದ್ರೆ ನಿನ್ನ ಅಸ್ಥಿ ಭಾತಿ ಪ್ರಿಯಾದಿಗಳನ್ನು ಪಡ್ಕೊಂಡ ಅವು ಇರೋದು ತೋರೋದು ಮಾಡ್ಲಕತ್ತಾವ ನಾಮರೂಪಗಳು. ಅವಕ್ಕೆ ಆಧಾರ ಅದ ಐತಿ, ಅಧಿಷ್ಠಾನ ಬೇಕಲ್ಲ ಈ ರೀತಿ. ಆದ್ದರಿಂದ ನಿನ್ನೆ ನಿಜಧಾಮವೆಂದೋಷದ ಎಚ್ಚರಿಸಲಾಗಿ ಅಂದ್ರೆ ಆ ಪ್ರೇಮಾಸ್ತಿ ಭಾತಿ ಅನ್ನೋ ಏನೈತಿಲ್ಲ, ಅಸ್ಥಿ ಭಾತಿ ಪ್ರಿಯ ಅನ್ನೋ ಇವೇ ನಿನ್ನ ನಿಜಧಾಮ್, ಇವೇ ನಿನ್ನ ನಿಜವಾದ ಸ್ವರೂಪ ಅಂತ ಗುರುದೇವ ನೀನು ಈ ರೀತಿ ನನಗೆ ಬೋಧ ಮಾಡಿ. ನಾ ಮೊದಲು ಬೇರೆ ಈ ದೇಹ ಇಂದ್ರಿಯ ಇವನ ಅಂತ ತಿಳ್ಕೊಂಡಿದ್ದೆ. ಬೇರೆ ನಾಮರೂಪಾತ್ಮಕ ಜಗತ್ತ ಸತ್ಯ ಐತೆ ಅಂತ ಇದನ್ನು ಸತ್ಯ ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅಲ್ಲಿ ಈ ನಾಮರೂಪ ಮಿಥ್ಯ ಅದಾವು, ಅಸ್ಥಿ ಭಾತಿ ಪ್ರಿಯ ಏನದಾವು ಅವು ಸತ್ಯ ಅದಾವು, ಅವು ನಿನ್ನ ಆತ್ಮ ಸ್ವರೂಪ ಅದಾವು. ಅದ ನೀ ಅಂತ ಹಿಂಗೆ ನನಗೆ ಬೋಧ ಮಾಡ್ದಿ ಅಂದ್ರ ಸಚ್ಚಿತ್ತಾನಂದ ಸ್ವರೂಪನಾಗಿ ನೀ ಅದಿ ಅಂತ ತಿಳ್ಕೊ. ನಾಮರೂಪಗಳು ಮಿಥ್ಯ ಅದಾವಂತ ತಿಳಿ ಅಂತ ಹೀಗೆ ನನಗೆ ಉಪದೇಶ ಮಾಡಿ ನನಗೆ ವಶದ ಎಚ್ಚರಿಸಲಾಗಿ ಎಚ್ಚರಿಕೆ ಮಾಡಿದ್ರೆ ನಾನು ಇಲ್ಲಿಕಂದ್ರೆ ಅಜ್ಞಾನ ರೂಪ ನಿದ್ರೆಯಲ್ಲೇ ಇದ್ದೀನಿ. ಹಂಗ ಎಲ್ಲರೂ ಅಜ್ಞಾನ ರೂಪ ನಿದ್ದೆಯೊಳಗ ಇರ್ತಾರೆ, ಅದಕ್ಕೆ ಎದ್ರೇನ ಕೇಳ್ತಾರೆ ಮಂದಿ. ಅದಕ್ಕೆ ಈ ರೀತಿ ಎಚ್ಚರಿಸಲಾಗಿ ಅದಕ್ಕೆ ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾಳೆ ಅಂತ 1ನೇ ನುಡಿಯಲ್ಲಿ ಹೇಳ್ಯಾನು. ಆಮೇಲೆ 2ನೇ ನುಡಿಯಲ್ಲಿ ಏನಂತಾನಪ್ಪ ಅಂದ್ರ ತನುನೇತ್ರ ಮನವು ಎಂಬಿವೆಲ್ಲವೂ ನೋಡೆ ನಿನಗೆ ವಿಷಯವಾದ ಕಥದಿಂದೆ ನಿನಗೆ ಬಂಧಕವು ವದು ಎಂದೆನಲುಂಟೆ ಸಾಕ್ಷಿಕನೇ ನೀನೆಂದು ತಿಳುಹಲಾಗಿ. ಗುರುವೇ ನಿಮ್ಮಯ ಕರುಣದೋಳೆನ್ನ ತತ್ವದಿರವನದು ನಿತ್ಯ ಸುಖಿಯಾಗ ಏನಂತಾರ? ಹೇ ಗುರುದೇವ, ತನು ನೇತ್ರ ಮನವೆಂಬಿವೆಲ್ಲವೂ ನೋಡೆ ನಿನಗೆ ವಿಷಯವಾದ ಕಥದಿಂದ. ನೀನತ್ತ ಉಪದೇಶ ಮಾಡಿದಪ್ಪ ನನಗ ಅಂದ್ರ ನಾ ಮೊದಲು ದೇಹ ಇಂದ್ರಿಯ ಪ್ರಾಣ ಮನ ಬುದ್ಧಿ ಇವನ ನಾ ಸ್ವರ್ಗಿನಿ ಸೊಕ್ಕದೆ ಕಾರ್ಗದಿನಿ ಕೆಂಪಗದಿನಿ ದಪ್ಪ ಅದೀನಿ ತೆಳಗದಿನಿ ಹಿಂಗೆಲ್ಲ ತಿಳ್ಕೊಂಡು ಈ ದೇಹ ನಾ ಅದೀನಿ, ನಾ ಕೇಳೀನಿ ನಾ ನೋಡಿನ ಹಿಂಗೆ ಇಂದ್ರಿಯಗಳಿನ ಅಂತ ಇಲ್ಲಿ ಎಲ್ಲ ಆತ್ಮತ್ವ ಬುದ್ಧಿ ಇವುಗಳಲ್ಲೇನೆ ಇತ್ತು ತಿಳ್ಕೊಂಡಿದ್ದೆ. ಅಲ್ಲದ ನಾ ಹುಟ್ಟೀನಿ ಸಾಯ್ತೀನಿ ಹಿಂಗೆಲ್ಲ ನಾ ತಿಳ್ಕೊಂಡು ಕೂತಿದ್ದೆ. ನೋಡ್ತೀನಿ ಕೇಳ್ತೀನಿ ಅಂತ ಇಂದ್ರಿಯಗಳೇ ನಾ ಅಂತ ತಿಳ್ಕೊಂಡಿದ್ದೆ. ಹಸಿವೆ ನೀರಡಿಕೆ ಆಗ್ತಾವು ಅಂತೇಳಿ ನಾ ತಿಳ್ಕೊಂಡಿದ್ದೆ. ನನಗ ಹಸು ಆಕತಿ, ನನಗ ನೀರಡಿಕೆ ಆಕತಿ, ನಾ ಸುಖಿದೇನೆ ನಾ ದುಃಖಿದೇನೆ ಅಂತ ಹಿಂಗೆಲ್ಲ ತಿಳ್ಕೊಂಡು ಈ ಸಂಸಾರ ದುಃಖದಿಂದ ಬಂಧನಕ್ಕೊಳಗಾಗಿಬಿಟ್ಟು ಹಿಂಗ ನನ್ನ ಪರಿಸ್ಥಿತಿ ಇತ್ತು. ಆದ್ರೆ ನೀ ಏನು ಮಾಡ್ದಿ ಅಂತಂದ್ರ ಇವು ನಿನಗೆ ವಿಷಯವಾದ ಕಥದಿಂದೆ ಅಂತ ಹೇಳಿದಿ. ಇವೆಲ್ಲ ನೀ ಅರಿತಿಲ್ಲ, ಇವಕರ್ನ ದೇಹವನ್ನು ಅರಿತೇ ಇಲ್ಲ. ದೇಹವನ್ನು ಅರಿತಿ, ಇಂದ್ರಿಯವನ್ನು ಅರಿತಿ, ಮನಸ್ಸು ಬುದ್ಧಿ ಎಲ್ಲ ಅರಿತಿ. ಅಂದಮೇಲೆ ನೀ ವಿಷಯಿ ಅದಿ. ಇವು
ವಿಷಯದಾವು. ಆದ್ದರಿಂದ ನೀ ಇವು ಅಲ್ಲ. ಇವು ನಿನಗೆ ವಿಷಯ ಹಾಕೊಂಡ್ಮೇಲೆ ನೀ ಇವು ಅಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ಯೋ ಘಟಾದಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಚನು ಅಂತ ಹೇಳಿದ ಪ್ರಕಾರ ಇವು ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ಯೋ ಘಟಾದಿವತ್. ಘಟ ಹೆಂಗೆ ಜಡ ಐತಿ ಅರಿಸ್ಕೊತದ ಹಂಗಿವೆಲ್ಲ ಅದಾವು. ಇವು ನೀ ಅಲ್ಲ. ಮತ್ ನೀ ಯಾರು ಅಂದ್ರ ವೇತ್ತೇನ ಮಂತರಾತ್ಮಾನಂ, ಒಳಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಸ್ವರೂಪ ಏನೈತಿಲ್ಲ ಅದು ಮಾತ್ರ ಸ್ವಯಂ ಪ್ರಕಾಶ ಐತಿ, ಎಲ್ಲವನ್ನ ಅರಿಯತಕ್ಕಂಥದ್ದು ಸಾಕ್ಷಿ ಐತಿ. ಅದೇ ನೀ ಅದಿ ಅಂತ ಹಿಂಗ ನನಗ ನನ್ನ ಸ್ವರೂಪವನ್ನ ಬೋಧ ಮಾಡಿದ್ರಿ. ಅದಕ್ಕ ಇವು ನೀ ಅಲ್ಲ ಅಂದ್ರ ಕಣ್ಣಿಂದ ಇವು ತೋರ್ತಾವ. ಕಣ್ಣಿಗೆ ಘಟ ತೋರ್ತದಲ್ಲ, ಮತ್ತ ತೋರ್ತದಂದ್ರ ಆ ಘಟ ಎಂದ್ರ ಅದು ಆಗ್ಲಕ್ ಬರ್ತೈತೇನ? ಇಲ್ಲ. ಅದಕ್ಕೆ ಘಟದ್ರಷ್ಟ ಘಟಾಭಿನ್ನ. ಘಟವ ಕಾಣ್ಬಾತನ ಘಟವಲ್ಲವಂತಂತೆ ಅಂತೇಳಿ. ಆ ಘಟವನ್ನು ಯಾರು ನೋಡ್ತಾರ ಅವ ಹೆಂಗ್ ಘಟ ಆಗ್ಲಕ್ ಬರ್ತೈತಿ? ಆಗಂಗಿಲ್ಲ. ಹಾಗೆ ನಿನ್ನಿಂದ ಇವೆಲ್ಲ ಅರಿಸಿಕೋತಾವಪ್ಪ. ಅದಕ್ಕೆ ನೀ ಇವು ಆಗೋದಿಲ್ಲ. ಕಾಣುವ ಕಣ್ಣು ಘಟಕ್ಕೆ ಸಾಕ್ಷಿ ಆದಂತೆ ನೀನು ದೇಹಾದಿಗಳಿಗೆ ಬೇರೆ ಸಾಕ್ಷಿ ಆಗ್ಯದಿ. ಈ ದೇಹಾದಿಗಳು ನೀ ಅಲ್ಲ ಅಂತ ನೀವು ನನಗೆಲ್ಲ ತಿಳಿಸಿ ಈ ರೀತಿ ಬೋಧ ಮಾಡಿದ್ರಿ. ಅಲ್ಲದೆ ನಿನಗೆ ಬಂಧಕವು ಇದೆಂದೆನಲುಂಟೆ ಸಾತ್ವಿಕನೇ ನೀನೆಂದು ತಿಳುಹಲಾಗಿ. ನೀವೇನು ಮಾಡಿದ್ರಿ? ನಿನಗೆ ಬಂಧ ಅನ್ನೋದ ಇಲ್ಲ. ನಿನಗೇನು ಬಂಧ ಬರ್ತದೆ? ಯಾಕಂದ್ರ ಈ ಅನಾತ್ಮ ವರ್ಗ ನೀ ಅಲ್ಲ, ಇವೆಲ್ಲಕ್ಕೂ ಸಾಕ್ಷಿ ಆದಂಥವು ನೀ ಇದೆಯಪ್ಪ ಅಂತ ಹಿಂಗ ಗುರುವೇ ನೀವು ಏನ್ ಮಾಡಿದ್ರಿ? ತಿಳಿಸಿದ್ರಿ ನನಗೆ. ಅದಕ್ಕೆ ಬಂಧ ಅನ್ನೋದಿಲ್ಲ. ಈ ಬಂಧ ನನಗೆ ಬಂದದಂತ ವಿಪರೀತ ನೀ ತಿಳಿದಿ. ಆದ್ರ ಈ ಎಲ್ಲ ದೇಹಾದಿಗಳಿಗೆ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪನೇ ನೀನದಿ. ಆದ್ದರಿಂದ ನಿನಗೆ ಬಂದಂತಕ್ಕಂಥದ್ದು ಇಲ್ಲ ಅಂತ ನೀವು ನನಗ ಉಪದೇಶ ಮಾಡಿದ್ರಿ. ಆವಾಗ ಬಂಧವಿಲ್ಲ ಮೋಕ್ಷವಿಲ್ಲ, ವರಿಯಲೆನಗಿವಿಲ್ಲವಿವರುಳೆಲ್ಲ ನಾನೇ ಇರ್ಪೇನು. ಸ್ವಗತ ಮುಖ್ಯ ಭೇದ ಮೂರು ಸರ್ಪಭೂಷಣ ಅಂದಾರ. ಅದನ್ನ ಸರ್ಪಭೂಷಣ ಕೈವಲ್ಯದಲ್ಲಿ ಸ್ವಗತ ಮುಖ್ಯ ಭೇದ ಮೂರು ಮೀರಿ ತೋರ್ಪ ನನಗೆ ಪೂರ್ಣ ಗಗನದಂತೆ ರೂಪವಾಗಿ ದೃಶ್ಯವೊಂದುವಿಲ್ಲವು. ಅಲ್ಲಿ ಇದನ್ನ ತಗೊಂಡಾರ ಅವರು. ತನುವದಿಲ್ಲ, ಪ್ರಾಣವಿಲ್ಲ, ಕರ್ಣವಿಲ್ಲ, ವಿಷಯವಿಲ್ಲ, ಜನನವಿಲ್ಲ, ಮರಣವಿಲ್ಲ, ವರಿಯಲೆನಗಿವಿಲ್ಲ, ಇವರೋಳೆಲ್ಲ ನಾನೇ ಇರ್ಪೇನೋ ಅಂತ ಹಿಂಗ ಅಲ್ಲಿ ಹೇಳ್ಯಾರ. ಆ ರೀತಿ ಗುರುಗಳು ಉಪದೇಶ ನೀವು ಮಾಡಿದ್ರಲ್ಲ. ಆದ್ದರಿಂದ ಇವೆಲ್ಲಕ್ಕೂ ಸಾಕ್ಷಿಯಾಗಿ ನೀ ಅದೇಪ್ಪ, ಇವು ಅರಿಸಿಕೊಳ್ಳತಕ್ಕಂಥ ಈ ಅನಾತ್ಮ ವಸ್ತು ನೀ ಅಲ್ಲ ಅಂತ ಹಿಂಗೆ ನೀವೇನು ತಿಳಿಸಿದ್ರಿ ಗುರುವೇ. ಅದರಿಂದ ನಾನು ನನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡು ಏನಾದೆ? ನಿತ್ಯ ಸುಖಿಯಾದೆ ಅಂತ ಇಲ್ಲಿ 2ನೇ ನುಡಿಯೊಳಗೆ ಹೇಳಿದ. ಅಂದ್ರ ನೀನು ಯಾವ ರೀತಿ ನನಗೆ ಬೋಧ ಮಾಡಿದ್ದಿ ಅದನ್ನ ಸ್ಮರಣಕ್ಕೆ ತಂದು ಈ ರೀತಿ ಅವ ಅದನ್ನ ಹೇಳ್ತಾನೆ ಗುರುವಿನ ಮುಂದೆ. ನಾರ ಮೊದಲು ಹಿಂಗಿದ್ನಿ, ಇದ ಸತ್ಯ ಅಂತ ತಿಳ್ಕೊಂಡಿದ್ದೆ. ಈಗ ನೀ ಅಲ್ಲ, ನೀ ಹಿಂಗದಿ, ಸಚ್ಚಿದಾನಂದ ಸ್ವರೂಪದಿ, ನೀ ಸಾಕ್ಷಿ ಇದಿ ಅಂತ ನೀವು ಹಿಂಗೆ ತಿಳಿಸಿ ನನಗ ಜ್ಞಾನ ಮಾಡಿಕೊಟ್ರಿ. ಅವಾಗ ನನಗೆ ಗೊತ್ತಾಯ್ತು. ಇಲ್ಲಾಂದ್ರೆ ನಾ ಮೊದಲು ಇವನ ಆತ್ ತಿಳ್ಕೊಂಡು ಕೂತಿದ್ದೆ ಅಂತ ಹಿಂಗೆ.
ಮೂರನೇ ನುಡಿಯಲ್ಲಿ ಏನು ಹೇಳ್ತಾರೋ, ಈ ಒಂದು ವೇಳೆ ಮತ್ತು ಇವು ಈ ದೇಹಾದಿನಿ ಎಲ್ಲ ಇವು ಜಡ ಅದಾವು, ನೀ ಹೆಂಗಾಗ್ತಿ ಆಗ್ಲಕ್ಕೆ ಬರಂಗಿಲ್ಲ ಅಂತಂದ್ರೆ ಮತ್ತಿವು ಜಡ ಇದ್ರೆ ಕಲ್ಲಿನ ಗತೆ ಸುಮ್ಮ ಬೀಳ್ಬೇಕಾಗಿತ್ತಲ್ಲ, ಹೌದಾ? ಇವು ಕಲ್ಲಿನ ಗತೆ ಸುಮ್ಮ ಬೀಳ್ಬೇಕಾಗಿತ್ತು. ಆದ್ರೆ ಎಲ್ಲ ಮಾತಾಡ್ಲಕತ್ತೈತಿ, ಮತ್ತು ನೋಡ್ತೈತಿ, ಕೇಳ್ತೈತಿ, ಹಿಂಗೆಲ್ಲ ತಿಳಿತೈತಿ, ಇಷ್ಟೆಲ್ಲ ಮಾಡ್ತೈತಿ. ಇದು ಮತ್ತು ಇದು ಹೆಂಗೆ ಜಡ ಆಕೈತಿ ಅಂತ ನನಗೆ ಸಂಶಯ ಬಂದಿತ್ತು. ಸಂಶಯ ಬಂದಾಗ ಆವಾಗ ಗುರುವೇ ನೀ ಏನಂತ ಬೋಧ ಮಾಡ್ದಿ? ಹಿಂಗೆ ನನಗೆ ಸಂಶಯ ಬಂದಾಗ ದೇಹಾದಿಗಳು ಲೋಹ ಕಾಂತವ ಹೊಂದಿ ಲೋಹದಂತೆ ಇರದೆ ಚಲಿಸುವಂತೆ. ಉದಾಹರಣೆ ಕೊಟ್ರಿಲ್ಲಿ ತನ. ಇನ್ನು ಮುಂದೆ ಅದು ದ್ರಾಸ ಅಂತ ಹೇಳ್ತಾರೆ. ಊಹಿಸೆ ನಿನ್ನ ಸನ್ನಿಧಿಯಿಂದೇ ಚೇಷ್ಟಿಪಾಹದನೆಂದು ಸೂಚಿಸಲಾಗಿ ಕುರುವೆ ನಿಮ್ಮಯ ಕರುಣದೋಳ್ ಎನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಏನಂತಾರೆ? ಲೋಹಾದಿಗಳು ದೇಹಾದಿಗಳು ಲೋಹಕಾಂತವ ಹೊಂದಿ ಲೋಹದಂತಿರದೆ ಚಲಿಸುವಂತೆ. ಇವು ದೇಹಾದಿಗಳು ಜಡ ಆಗಿದ್ದು ಅಂದ್ರೆ ಇವು ಮತ್ತು ನಡೆದೇ ಆಡ್ತೈತಿ, ಓಡಾಡ್ತೈತಿ, ಮಾತಾಡ್ತೈತಿ, ಕಾತಾಡ್ತೈತಿ. ಮತ್ತು ಇವು ಹೆಂಗೆ ವ್ಯವಹಾರ ಹಾಕಿದ್ದು ಅಂತ ನನಗೆ ಸಂಶಯ ಬಂದಾಗ ಅದಕ್ಕೆ ನೀವು ಉದಾಹರಣೆ ಕೊಟ್ಟರು ನನಗೆ ಹೇಳಿದ್ರಿ. ಏನಂತ ಉದಾಹರಣೆ ಕೊಟ್ರಿ? ದೇಹಾದಿಗಳು ಲೋಹಕಾಂತವ ಹೊಂದಿ ಅಂದ್ರೆ ಲೋಹ ಕಾಂತ ಅಂದ್ರೆ ಲೋಹ ಚುಂಬಕ ಅಂತಾರ, ಅಯಸ್ಕಾಂತನು ಅಂತಾರ. ಲೋಹ ಚುಂಬಕ ಅಂತಾರ, ಅಯಸ್ಕಾಂತ ಅಂತಾರ. ಅದು ಈಗಂತೂ ಯಾರು ಬೇಕಾದವ್ರ ಕೈ ನೋಡಕ್ ಸಿಗತೈತೆ ಅದ. ಅದನ್ನ ತಗೊಂಡು ಬಂದು ಇವು ಪಿನ್ನ ಟಾಚಿನಿ ಇರ್ತಾವಲ್ಲ, ಸೂಜಿ ಇಂಥವು ಕೆಬ್ಬಣದು, ಅವಕ್ಕೊಂದಿಟ್ಟು ಹಿಂಗೆ ಇದೊಂದು ಪಿನ್ ಐತಿಲ್ಲ ಟಾಚಿನಿ, ಇದು ಲೋ ಚುಂಬಕ ಐತಿ. ಇದನ್ನ ಇಲ್ಲಿದ್ದನ್ನು ಸ್ವಲ್ಪ ಹಿಂಗೆ ಸಮೀಪ ತಗೊಂಡ್ ಬಾ, ಹಿಂಗ ಇತ್ತೊರ ಸಟಕತ್ತಿದ್ ಹೋಗಿ ಹತ್ಕೋತೈತಿ. ಹಿಂಗ ಇಲ್ಲಿಕ್ಕೆ ಹಿಂಗೆ ತಗೋಬರ ಹಿಂಗೆ ಮಾಡ್ತೈತಿ ಇದು. ಹೀಗಾಗಿ ಅದು ಕಬ್ಬಿಣದ ಆ ಸೂಜಿ ತಾತನಿ ಪಿನ್ನ ಎಲ್ಲ ಇವು ಹೀಗಿದ್ರು ಕೂಡ ಅದು ಇದು ಮಾಡ್ತದಿಲ್ಲ, ಅದು ಸರಿದಾಡ್ತದ ಅಂದ ಮೇಲೆ ಸರಿದಾಡ್ತದ ಅಂದ್ರೆ ಅದು ಚೇತನ ಸ್ವರೂಪ ಐತೆ ಅಂತ ತಿಳ್ಕೊಂಡೇನಿ? ಇಲ್ಲ. ಯಾಕ? ಅದ ಲೋಹಕಾಂತವ ಹೊಂದಿ ಅಂದ್ರೆ ಅದರ ಸನ್ನಿಧಿಯಿಂದ ಆಗೈತೆ. ಅದು ಆ ಲೋಹ ಚುಂಬಕದ ಸನ್ನಿಧಾನದಲ್ಲಿರುವ ಕಬ್ಬಿಣದ ತುಂಡು ಅತ್ಯಂತ ಚಲಿಸ್ತಾವ. ಅದಕ್ಕೆ ಜಡಗಳಾದ್ರು ಅವು ಜಡ ಅದಾವ ವಾಸ್ತವಿಕ, ಆದರೂ ಕೂಡ ಅವು ಚಲನವೆಲ್ಲ ಮಾಡ್ತಾವಿಲ್ಲೋ? ಮಾಡ್ತಾವು. ಅದರಂತೆನ ಇದು ದೃಷ್ಟಾಂತದಂತೆ. ಈ ದೃಷ್ಟಾಂತ ತಿಳಿಯಂಗಿಲ್ಲ ಅಂದ್ರೆ ಬೇರೆ ಕೊಡೋಣ. ಅದಕ್ಕೇನೈತಿ? ಏನದು ಬೇರೆ? ಅಲ್ಲಿ ಎಲ್ಲರೂ ಉದುರು ಐತೆ. ಅಲ್ಲಿ ಏನದು? ಗಡಿಯಾರ, ವಾಲ್ ಕ್ಲಾಕ್. ಗಡಿಯಾರದೊಳಗೆ ಟೈಮ್ ಎಷ್ಟಾಗೈತಿ? 5ಕ್ಕೆ 5 ಮಿನಿಟ್ ಕಮ್ಮಿ ಐತಿ, ಹೌದಿಲ್ಲ? ಅದು ಮತ್ತ ತಾಸಿನ ಕಾಟ 5ರ ಮೇಲೆ ಐತಿ, ಮಿನಿಟಿನ ಕಾಟ 11ರ ಮೇಲೆ ಐತಿ. ಇನ್ನೊಂದು 5 ಮಿನಿಟ್ದಾಗ ಮತ್ತೆ ಸರ್ದು ಅದು 12ರ ಮೇಲೆ ಬರ್ತೈತಿ. ಟೈಮ್ ಆಗೈತೆ ಅಂತ ಹೇಳ್ತೈತಿ ಅದು. ಈ ಕಾಟ ಸರ್ದಾಳ್ಬೇಕಾದ್ರೆ ಹೆಂಗೆ ಸರ್ದಾಡ್ತೈತಿ? ತಾನ ಒಳಗೆ ಶೆಲ್ ಐತಿ. ಏನೈತಿ? ಶೆಲ್ ಐತಿ. ಶೆಲ್ಲಿನ ಸನ್ನಿಧಾನದಿಂದ ಆ ಕಾಟ ತಿರುಗತೈತಿ ಹಿಂಗ, ಹೌದಿಲ್ಲ?
ಇನ್ನ ಅದಕ್ಕೆ ಸೆಕೆಂಡ್ ಕಾಟನೂ ಒಂದೈತಿ. ಅದ್ರದ್ದು ತೀರಾ ಸ್ಪೀಡ್ ಪ್ರತ್ಯಕ್ಷ ತೋರ್ತೈತೆ ಅದು. ತಾಸಿನ ಕಾಟ ಪೃಥ್ವಿ ತಿರುಗದಂಗೆ ತಿರುಗ್ತೈತಿ. ಹೆಂಗ ಈ ಪೃಥ್ವಿನೂ ಭೂಮಿನೂ ತಿರುಗ್ತೈತಿ. ಅದು ಯಾರಿಗೂ ಗೊತ್ತಾಗೋದಿಲ್ಲ ತಿರುಗ್ತೈತಿ ಅನ್ನೋದು. ಆ ತಾಸಿನ ಕಾಟನೂ ತಿರುಗತೈತಿ. ತಿರುಗಿದಾಗ ಮತ್ತು 4ರಿಂದ 5 ಮೇಲೆ ಹೋಯ್ತು, 5ರಿಂದ 6 ಮೇಲೆ ಹೋಗ್ತೈತಿ. ಹಿಂಗೆ ಆಗ ಈ ಕಾಟ ಅದಕ್ಕಿಂತ ಮತ್ತು ಸ್ಪೀಡ ಮಿನಿಟಿಂದ, ಅದಕ್ಕಿಂತ ಸ್ಪೀಡ್ ಸೆಕೆಂಡ್ ಕಾಟ ತಿರುಗ್ತೈತಿ. ಇವು 3 ಕಾಟ ತಿರುಗಲಾಕತ್ಯಾವು ಎದರ ಸನ್ನಿಧಾನದಿಂದ? ಒಳಗಿನ ಬ್ಯಾಟ್ರಿ ಸೆಲ್ ಐತಲ್ಲ, ಆ ಶೆಲ್ಲಿನ ಸನ್ನಿಧಾನದಿಂದ ಅವು ತಿರುಗುತ್ತಾವ. ಹೆಂಗೋ ಇಲ್ಲಿ ಒಳಗೆ ಆತ್ಮಸ್ವರೂಪನಾದ ನೀನು ಶೆಲ್ಲಿನ ಗತಿ ಅದೇ. ಇದೇನೋ ಒಂದು ಗಡಿಯಾರ ಐತೆ ತಿಳ್ಕೊ. ಇವ ಕಾಟ ಕೈ ಅದು ಹಿಂಗೆ ಮಾಡೋದು ಹಿಂಗೆಲ್ಲ ಇವು ಎಲ್ಲ ಹಿಂಗೆ ಮಾಡ್ಬೇಕಾದ್ರೆ ಇವು ಎದರ ಸನ್ನಿಧಾನದಿಂದ? ಆತ್ಮ ಅನ್ನೋ ಶೆಲ್ ಐತಿ ಒಳಗೆ, ಅದರ ಸನ್ನಿಧಿಯಿಂದನೇ ಇವು ನಾವೆಲ್ಲ ಮಾಡ್ತಾವ. ಶೆಲ್ ತೆಗಿ ನೋಡೋಣ ಬಂದ, ಹೌದಲ್ಲ? ಹಂಗೆ ಮತ್ತಿನ್ನು ಆತ್ಮ ಅನ್ನೋ ಶೆಲ್ ಇದರಂದು ತೆಗೆದಾಗ ಅದು ಹೆಣ ಆಗಿ ಬೀಳ್ತೈತಿ ಮತ್ತೆ. ಹೌದಿಲ್ಲ? ಈ ರೀತಿ ಚಲಿಸ್ತಾವು. ಇದರಂತೆ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವು ದೃಶ್ಯವಾಗಿ ಜಡಗಳಾಗಿದ್ದರೂ ಕೂಡ ಅವು ಊಹಿಸೇ ನಿನ್ನ ಸನ್ನಿಧಿಯಿಂದೇ ಚೇಷ್ಟಿಪಾಹದವೆಂದು ಸೂಚಿಸಲಾಗಿ. ಆ ಊಹಿಸೇ ನಿನ್ನ ಸನ್ನಿಧಿಯಿಂದ ಅದನ್ನು ವಿಚಾರ ಮಾಡಿ, ಅವು ಊಹಿಸಿ ಅಂದ್ರೆ ವಿಚಾರ ಮಾಡಿ ನೋಡಿದ್ರೆ ಇವು ನಿನ್ನ ಸನ್ನಿಧಾನದಿಂದ ಅವು ವ್ಯವಹಾರ ಮಾಡ್ತಾವ. ಹೆಂಗ? ಆ ಶೆಲ್ಲಿನ ಸನ್ನಿಧಾನದಿಂದ ಆ ಕಾಟ ತಿರುಗುತ್ತಾವ. ಗಡಿಯಾರ ಕಾಟ, ಕಾಟ ಅಂದ್ರೆ ಮುಳ್ಳು. ಕಾಟನ ಮತ್ತೆ ನೀವೇನು ತಿಳಿತೀರಿ? ಈ ರೀತಿ ಆ ಹಿಂದಿ ಒಳಗೆ ಗಡಿಯಾರ ಕಾಟ ಆತಾರವು. ಈ ರೀತಿ ಆ ಮುಳ್ಳು ಏನೈತಿ, ಗಡಿಯಾರ ಮುಳ್ಳು ಹೆಂಗೆ ತಿರುಗ್ತೈತಿ, ಶೆಲ್ಲಿನ ಸನ್ನಿಧಿ ಅಂತ ತಿರುಗ್ತೈತಿಲ್ಲ, ಆ ರೀತಿ ಆತ್ಮ ಅಂತಕ್ಕಂಥದ್ದು ಇಲ್ಲಿ ಒಳಗೈತೆ ಅಂತನ ಈ ಬಾಯಿ ಮಾತಾಡ್ತೈತಿ, ಕಣ್ಣು ನೋಡ್ತೈತಿ, ಕೈ ಹಿಂಗೆ ಇದು ಮಾಡ್ತೈತಿ, ಹಿಂಗೆಲ್ಲ ವ್ಯವಹಾರ ಮಾಡ್ತಾವ. ಅದಕ್ಕೆ ಊಹಿಸೇ ನಿನ್ನ ಸನ್ನಿಧಿಯಿಂದೇ ಚೇಷ್ಟಿಪಾಹದವೆಂದು ಸೂಚಿಸಲಾಗಿ ಅಂತ ಹೇಳಿದ್ರು. ಚೈತನ್ಯ ಸಾಕ್ಷಿ ಪ್ರತ್ಯೇಕಾತ್ಮನಾದ ನಿನ್ನ ಸನ್ನಿಧಾನದ ಮೂಲಕವಾಗಿ ಇವು ಎಲ್ಲ ಇವನು ಚೈತನ್ಯದಾವೇನೋ ಅನ್ನುವಂಗನ ಕಾಣ್ತೈತೆ. ಹೌದಿಲ್ಲ? ಅವು ತಿರುಗಾಡ್ತಾವಂದ್ರೆ ಅವೇನು ಜಡ ಅಲ್ಲ ಹಿಂಗೆ ಅನಿಸ್ತೈತಿ. ಆ ಒಳಗಿಂದ ಎಲ್ಲಿ ಕಾಣ್ತೈತಿ ಎಲ್ಲ. ಹಂಗೆ ಇಲ್ಲಿ ಒಳಗೆ ಆತ್ಮ ಇದ್ದಲ್ಲೇನ ಇವೆಲ್ಲ ವ್ಯವಹಾರ ಮಾಡ್ತಾವು. ಅದಕ್ಕೆ ಚೈತನ್ಯ ರೂಪ ಅವು ಅಲ್ಲ. ಅದಕ್ಕೆ ಅಲ್ಲಿ ಮಾಲಿಂಗರಂಗರು ಹೇಳ್ಯಾರ, ಇಳೆಯೊಳಯಸ್ಕಾಂತ ಸನ್ನಿಧಿಯಲ್ಲಿ ಸೂಜಿ ಚಲಿಸುವ ಪರಿಯನ್ನ ಸನ್ನಿಧಾನದಲ್ಲಿ. ಇದು ಉದಾಹರಣೆ ಆಯ್ತು. ಸಿದ್ಧಾಂತ ಏನು? ಹಲವು ಕರಣೇಂದ್ರಿಯಗಳು ಚಲಿಸುತ್ತಲಿದ್ದರೂ ಚಲನರಹಿತ ಗುರು ರಂಗತಾನಾಗಿಯನೆಂಬ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಧ್ಯಾನ. ಏನೋ ಇಳೆಯೋಳ್ ಅಯಸ್ಕಾಂತ ಸನ್ನಿಧಿಯಲ್ಲಿ ಸೂಜಿ ಚಲಿಸುವಂತೆ ಉದಾಹರಣೆ ಇದ ಕೊಟ್ಟಾರ. ಅದರಂತೆ ಸಿದ್ಧಾಂತ ಏನು? ಹಲವು ಕರಣೇಂದ್ರಿಯಗಳು, ಇವು ಕೈಯ, ಕಾಲ, ಕಣ್ಣ, ಮೂಗ, ಮನಸ್ಸು, ಬುದ್ಧಿ, ಚಿತ್ತ, ಇವು ಎಲ್ಲ ಕರ್ಣೇಂದ್ರಿಯಗಳೆಲ್ಲ, ಹಲವು ಕರ್ಣೇಂದ್ರಿಯಗಳು ಚಲಿಸುತ್ತಲಿದ್ದರು ಇವೆಲ್ಲ ಚಲನವನ್ನ ಮಾಡ್ತಾವ. ಅದರ ಮೇಲೆ ಆ ಅಯಸ್ಕಾಂತ ಅದು ಸನ್ನಿಧಾನದಿಂದ ಹಂಗೆ ಮಾಡ್ತಾವ. ಹಂಗೆ ಆತ್ಮನ ಸನ್ನಿಧಿಯಿಂದ ಇವು ಅವು ಚಲನವನ್ನ ಮಾಡ್ತಾವ, ವ್ಯವಹಾರ ಮಾಡ್ತಾವ. ಆದರೂ ಇವೆಲ್ಲ ಚಲಿಸ್ತಾ ಇದ್ರು ಕೂಡ ಆ ಶೆಲ್ ಅಂದ್ರೆ ತಿರುಗಾಡ್ತೈತೆ ಅದ ಬ್ಯಾಟ್ರಿ ಒಳಗಿಂದ, ಇದು ಗಡಿಯಾರದಾಗಿಂದ ಇಲ್ಲ. ಹಂಗ ಚಲನರಹಿತ ಗುರು ರಂಗತಾನಾಗಿಯನೆಂಬ ಜ್ಞಾನ ಒಂದೇ ಸಾಕು. ಅದು ಅಚಲವಾದಂಥ ನಿತ್ಯ ಶಾಶ್ವತವಾದಂಥ ಆತ್ಮಸ್ವರೂಪ ಗುರುರಂಗ
ಮಹಾಲಿಂಗರಂಗರ ಕೈವಲ್ಯ ಅದು. ಆದ್ದರಿಂದ ಅಂತ ಆತ್ಮ ಚೈತನ್ಯದ ಸನ್ನಿಧಿಯಿಂದಲ ಇವು ದೇಹೇಂದ್ರಿಯಾದಿಗಳ ಚಲನವಲ್ಲ ನಡೀತದೆ ಅಂತ ಗುರುವೇ ನೀ ಹಿಂಗೆಲ್ಲ ಅನೇಕ ಉದಾಹರಣೆಗಳನ್ನು ಕೊಟ್ಟು ನನಗೆ ತಿಳಿಯುವಂಗ ಉಪದೇಶ ಮಾಡ್ರಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಇವು ಎಷ್ಟು ರೊಕ್ಕ ಬರಬೇಕು ಅಂತ ಕೇಳಿದ್ರೆ 18 ಅಂತ ಹೇಳಿದ್ರು. 18 ಅಂದ್ರೆ ಹಳೆ ಒಂದು 90 ವರ್ಷದ ಮುದುಕಿ ಅಲ್ಲ. 18 ಅಂದ್ರೆ ಎಷ್ಟು ಅಂತ ಕೇಳ್ತಾಳೆ ಆಕೆ. 18 ಅಂದ್ರೆ ಆಕೆಗೆ 18 ಅಂದ್ರೆ 18 ಮತ್ತೆ ಅಂದ್ರೆ ನಡೆಯಂಗಿಲ್ಲ. 2 ಕಡಿಮೆ 20 ಅಂತ ಹೇಳ್ಬೇಕು. 2 ಕಡಿಮೆ 20 ಅಂದ್ರೆ ಒಬ್ಬೊಬ್ರಿಗೆ ತಿಳಿತೈತಿ. 2 ಕಡಿಮೆ 20 ಅಂದ್ರೆ ಬರಾಬರಿ. ಹೌದು. ಒಂದ್ ವೇಳೆ ಅದು ತಿಳಿಲಿಲ್ಲ. 2 ಕಡಿಮೆ 20 ಅಂದ್ರೆ ಅವಾಗ ಮತ್ತೊಂದು ರೀತಿ ಹೇಳ್ಬೇಕು. 10 ಮೇಲೆ 8. 10 ಮೇಲೆ 8. ಈಗ ಗೊತ್ತಾಗ್ತದೆ. ಹಿಂಗ ಗುರುವೇ ಹೆಂಗಾದ್ರೆ ಇವ್ ತಿಳಿತೈತಿ ಅನೇಕ ದೃಷ್ಟಾಂತ ಹಂಗ ಮಾಡಿ ಹಿಂಗ್ ಮಾಡಿ ನನಗೆ ತಿಳಿಸ್ಕೊಟ್ಟೆಪ್ಪ. ನಿಂದ ಕರುಣಾ ಅಪಾಟ ಐತಿ ಅಂತ. ಅದಕ್ಕೆ ನನಗೆ ಇಷ್ಟೆಲ್ಲ ಜ್ಞಾನ ಆಗ್ಬೇಕಾದ್ರೆ ನಿನ್ನ ಕರುಣೆಯಿಂದನ ಆಯ್ತು ಅಂತ ತಿಳ್ಕೊಂಡು ಗುರುವೇ ನಿಮ್ಮಯ ಕರುಣದೋ ಎನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ ಅಂತ ಇಲ್ಲಿ 3ನೇ ನುಡಿಯೊಳಗೆ ಹೇಳ್ಯಾರ. ಆಮೇಲೆ 4ನೇ ನುಡಿಯಲ್ಲಿ ಏನಂತಾರು? ನಾನು ಮೊದಲ ಇವೆಲ್ಲ ಹೊಲಸ ಅದಾವ. ಯಾವ ಇದ್ದದ್ದು ಒಟ್ಟು ಹೊಲಸ ಅದಾವ. ಹೌದಿಲ್ಲ? ಕಣ್ಣಾಗ ಪಿಚ್ ಬರ್ತೈತಿ, ಕಿವ್ಯಾಗ ಕೂಕ್ ಬರ್ತೈತಿ, ಮೂಗ್ನಾಗ ಸುಂಬಳ ಬರ್ತೈತಿ, ಎಲ್ಲದ್ರಾಗೂ ಎಲ್ಲ ಬರ್ತೈತಿ. ಹಿಂಗಲ್ಲ ಇವು. ಅದಕ್ಕೆ ಇದು ಎಲ್ಲ ಒಟ್ಟು ಹೊಲಸನ ಐತಿ ಅಂತ ನಾ ತಿಳ್ಕೊಂಡಿದ್ದೆ. ಅಂತೂ ನಾನ ಪೂರ ಹಿಂಗದೇನು ಹೊಲಸ ಅದೇನಂತ ನಾ ತಿಳ್ಕೊಂಡಿದ್ದೆ. ಹೀಗಿತ್ತು. ಆದ್ರ ಗುರುವೇ ನೀ ಏನ್ ಮಾಡ್ರಿ? ನೀ ಹಿಂಗಿಲ್ಲ ಅಂತ ತಿಳಿಸಿದ್ರಿ. ನೀ ಹಿಂಗಿಲ್ಲಪ್ಪ. ಮತ್ ಹೆಂಗ? ಅದಕ್ಕೂ ಉದಾಹರಣೆ ಕೊಟ್ಟ ಹೇಳ್ಬಿಟ್ಟಿನಿ. ಅದನ್ನು ಹಿಂಗೆ ತಿಳಿಯಂಗಿಲ್ಲ ಅಂತ ಪ್ರತಿಯೊಂದಕ್ಕೂ ಉದಾಹರಣೆ ಕೊಟ್ಟು ಹೇಳಿ. ಏನಂತ ಹೇಳ್ದಿ? ಪಳುಕು ಉಪಾಧಿಯನೊಂದಿ, ಪಳುಕು ಉಪಾಧಿಯನು ಹೊಂದಿ ತದ್ರೂಪವೆಂಬ ಹೋಲು ನೀನು ಅಖಿಳ ತತ್ವಮಯನಾಗಿ ಬೆಳಗಲ್ ಅಂತದು ನೈಜವಪ್ಪುದೇ ನಿರ್ಮಳನು ನೀನು ಎಂದು ಅನುಗ್ರಹಿಸಲು ಗುರುವೇ ನಿಮ್ಮಯ ಕರುಣದೋಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಪಳುಕು ಉಪಾಧಿಯನೊಂದಿ ತದ್ರೂಪವೆಂಬ ಓಲು ಅಂದ್ರೆ ಪಳುಕ್ ಅಂದ್ರೆ ಸ್ಫಟಿಕ. ಇಲ್ಲೈತಲ್ಲ ಈ ಸ್ಫಟಿಕ ಮಣಿ. ಇದು ಹೆಂಗತಿ? ಬೆಳಗಿರ್ತೈತಿ. ಆದ್ರೆ ಬಿಳಿದಾದ ಸ್ಫಟಿಕದ ಸಮೀಪದಲ್ಲಿ ನೀನು ಕೆಂಪು ದಾಸವಾಳ ಹೂ ಬೇಕಾದ ಇಲ್ಲಿಕ ಬಟ್ಟಿ. ಯಾವ ಬಟ್ಟಿ? ಯಾವ ಬಣ್ಣದ ಬಟ್ಟೆ ತಂದು ಹಸಿರು ಬಟ್ಟೆ ಆಗಿತ್ತೆ ಅಂದ್ರೆ ಹಸಿರು ಕಾಣ್ತೈತಿ. ಕೆಂಪು ಬಟ್ಟೆ ಆಗಿಟ್ರೆ ಅದು ಬಿಳಿದಿದ್ದು ಕೆಂಪಾಗಿ ನಿಂದಿರ್ತೈತಲ್ಲ. ಹಿಂಗೈತಿ ಸ್ಫಟಿಕ. ಹೀಗಾಗಿ ಆ ಬಣ್ಣಗಳು ಹಿಂಗಾಗಿ ತೋರ್ತಾವ ಆ ಸ್ಫಟಿಕದಲ್ಲಿ. ಬಿಳಿದಾದ ಸ್ಫಟಿಕದಲ್ಲಿ ಇವು ಈ ರೀತಿ ಅದಾವ. ಸ್ಫಟಿಕ ಕೆಂಪು ಮೊದಲಾದ ಬಣ್ಣಗಳುಳ್ಳದ್ದೆಂದು ತೋರ್ತವೆ. ಆದ್ರೆ
ಈ ಕೆಂಪ ಹಸರ ಏನು ತೋರ್ತೈತಲ್ಲ ಅದು ಖರೆ ಏನು ಅಂದ್ರೆ ಅಲ್ಲ, ಸುಳ್ಳು. ಯಾಕ? ಅದ್ರ ಮ್ಯಾಲಿಂದ ಹೂವಿನ ಮ್ಯಾಲಿಂದ ಬಟ್ಟಿ ಮ್ಯಾಲಿಂದ ಆ ಸ್ಫಟಿಕವನ್ನು ಬೇರೆ ತಕೊಂಡ್ಬಿಟ್ರ ಬೆಳಗ ಮತ್ತು ಅದು ಹಂಗೆ ಹಸಿರ ಕೆಂಪ ಆಗಿದ್ರೆ ಅವಾಗೂ ತೋರ್ಬೇಕಲ್ಲ ಬೇರೆ ಮಾಡಿದಾಗ. ಹಂಗೇನು ಬೇರೆ ಮಾಡಿದಾಗ ಅದು ತೋರುದಿಲ್ಲ ಬಣ್ಣದ್ರಾಗ. ತೋರುದಿಲ್ಲ ಅಂದಮೇಲೆ ಅದು ಸ್ವರೂಪತ ಬೆಳಗಾಗಿ ಐತಿ. ಈ ದೃಷ್ಟಾಂತ ಹೆಂಗೈತೋ ಹಂಗ ನೀನು ಅಖಿಳ ತತ್ವಮಯನಾಗಿ ಬೆಳಗಲ್ ಅಂಥದ್ದು ನೈಜ ಒಪ್ಪುದೇ ಕೇಳ್ಯಾರ. ಅದಕ್ಕೆ ಗುರುವೇ ನೀ ಏನು ಕೇಳಿದೆ? ನೀನು ಅಖಿಳ ತತ್ವಮಯನಾಗಿ ಬೆಳಗಲ್. ಹಿಂಗ ನೀನು ಕೂಡ ಇಲ್ಲಿ ಯುವಕರು ಕೂಡ ಕೂಡಿ ಇಲ್ಲಿ ಹಂಗ ಹೂವ ಬಟ್ಟಿ ಕೂಡ ಕೂಡಿ ಸ್ಫಟಿಕ್ ಹೆಂಗ ಬೇರೆ ಬೇರೆ ರೂಪ ಆಕತಿ, ಹಂಗ ಈ ಅನಾತ್ಮ ದೇಹದ ಕೂಡ ಕೂಡಿ, ಮನುಷ್ಯನ ಕೂಡ ಕೂಡಿ, ಇಂದ್ರಿಯಗಳ ಕೂಡ ಕೂಡಿ ನೀನು ಅದ್ರಂಗ ಆಗಿ ತೋರ್ತಿ ಅಂದ್ರೆ ಆತ್ಮ ಇದು ಹಂಗಾಗಿ ತೋರ್ತತಿ. ಆದ್ರೆ ನೀ ಹಂಗಿಲ್ಲ. ಸಾಕ್ಷಿ ಪ್ರತ್ಯಗಾತ್ಮನಾದ ನೀನು ಈ ದೇಹ ಇಂದ್ರಿಯ ಪ್ರಾಣ ಮನ ಬುದ್ಧಿಗಳ ರೂಪಾಗಿ ಹಿಂಗ ತೋರಿದ್ರೂ ಕೂಡ ನೀನು ಅವುಗಳ ರೂಪ ಅಲ್ಲ. ಕಿಂತು ಮತ್ತೆ ನೀ ಏನದಿ? ಸಾಕ್ಷಿಕನೇ ನೈಜ ಒಪ್ಪುದೇ ಇಲ್ಲ. ಇಲ್ಲಿ ನೀನು ಅಖಿಳ ತತ್ವಮಯನಾಗಿ ಬೆಳಗಲಂಥದ್ದು ನೈಜ ಒಪ್ಪುದೇ. ಅದು ಖರೆ ಏನೋ? ಯಾಕಂದ್ರೆ ನಿರ್ಮಳನು ನೀನೆಂದು ಅನುಗ್ರಹಿಸಲ. ನೀ ಹೆಂಗದಿ? ಆ ಬಣ್ಣ ಅವು ಎಲ್ಲ ಏನು ತೋರ್ತಾವಲ್ಲ ಇವೆಲ್ಲ ಈ ದೇಹಾದಿಗಳು ಮಲಿನ ಎಲ್ಲ ಅದಾವ. ಅದಕ್ಕೆ ಇದ್ರದ್ದು ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧಮಶೌಚ ಮಧ್ರುವಂ ರುಜಾಯುತಂ ಮೂತ್ರ ಪೂರುಷ ಭಾಜನಂ ರಮಂತಿ ಮೂಢಾ ನ ರಮಂತಿ ಪಂಡಿತಾ ಅಂತ ಶಾಸ್ತ್ರದಲ್ಲಿ ಹೇಳ್ಯಾರ. ಏನದು? ಇದಂ ಶರೀರಂ ಕೃಮಿಜಾಲ ಸಂಕುಲಂ, ಅನೇಕ ರೋಗ ಜಂತುಗಳು ತುಂಬಿಕೊಂಡ ಒಳಗೆ. ಸ್ವಭಾವ ಇದ್ರದ್ದು ದುರ್ಗಂಧ ಐತಿ. ಅಲ್ಲದೆ ರುಜಾಯುತಂ ಅನೇಕ ರೋಗಗಳು ಕೂಡ ಇದಕ್ಕೆ ಅದಾವ. ಅಲ್ಲದೆ ಮೂತ್ರ ಪೂರುಷ ಭಾಜನಂ ಮಲ ಮೂತ್ರ ತುಂಬಿಟ್ಟು ಕೀಲೈತಿ. ಎಂದ್ರೆ ಖಾಲಿ ಇರ್ತೈತೇನ ಅದ? ಒಂದು ಕಿಲೋರ ಇದ್ದೇ ಇರ್ತೈತಿ ಒಳಗೆ. ಹಿಟ್ಟಿನ ಗಿರಣಿಯಾಗ ಹಿಟ್ಟು ಹೆಂಗಿರ್ತೈತೆ ಹಂಗ. ಹಿಟ್ಟಿನ ಗಿರಣಿ ನೋಡ್ರಿ ನೀವು. ಹಿಟ್ಟಿನ ಗಿರಣಿಗೆ ಅದ ಹಿಂಗ ಕಲ್ಲು ತಿರುಗ್ತೈತಿಲ್ಲ, ಕಲ್ಲು ತಿರ್ಗಾಗ ಅದಕ್ಕೆ ಪಟ್ಟ ಇರ್ತೈತಿ. ಆ ಪಟ್ಟ ಹಿಂಗೆಲ್ಲ ಇದು ಮಾಡ್ತೈತಿ. ಅದ್ರ ತೆಳಗ ಅಷ್ಟು ಎತ್ತರ ಹಿಟ್ಟು ಬೇಕಾ ಮೊದಲ? ಮ್ಯಾಲಿಂದನ್ನೆಲ್ಲ ಹಿಂಗೆ ಬಳದು ಹೋಗಿತೈತಿ ಅದು. ಹಂಗೆ ಇಲ್ಲಿ ಅಡ್ವಾನ್ಸ್ ಒಂದಿಟ್ಟು ಬ್ಯಾಲೆನ್ಸ್ ಇಟ್ಕೊಂಡ್ರೆ ಇಲ್ಲಿ ಕೆಲಸ ಮಾಡ್ತೈತಿ. ಈ ರೀತಿ ಅದಕ್ಕೆ ಈ ದೇಹ ಇಂದ್ರಿಯ ಮನ ಬುದ್ಧಿ ಇವು ಎಲ್ಲ ತೋರಿದು ನೀನು ಅವುಗಳ ಸ್ವರೂಪ ಅಲ್ಲ. ಕಿಂತು ಸಾಕ್ಷಿ ನಿತ್ಯ ಸ್ವಯಂ ಪ್ರಕಾಶನಾಗಿ ನೀ ಹೆಂಗದಿ? ನಿರ್ಮಳನು ನೀನೆಂದು ಅನುಗ್ರಹಿಸಲಾಗಿ. ನೀ ನಿರ್ಮಳದಿ. ನಿರ್ಮಳ ಅಂದ್ರ ಪವಿತ್ರದಿ, ಪರಿಶುದ್ಧದಿ. ಈ ರೀತಿ ನೀ ಅದಿ ಅಂತ ಹೀಗೆ ಗುರುವೇ ನೀ ನನಗ ತಿಳಿಸಿ ಹೇಳಿದ್ರಿ. ಈ ಮಲಿನತ ಅನ್ನೋದು ಎಲ್ಲೈತಿ? ಈ ದೇಹಾದಿಗಳಲ್ಲೈತಿ, ಅನಾತ್ಮಗಳಲ್ಲೈತಿ. ನಿನಗೆ ಇಲ್ಲದು ಯಾವುದು? ನಿನಗೇನು ಸಂಬಂಧ ಇಲ್ಲ. ಈ ರೀತಿ ಈ ಭಾವನೆಯನ್ನು ಪರಿತ್ಯಾಗ ಮಾಡಿ ಪವಿತ್ರವಾದ ನಿರ್ಮಲ ರೂಪನೇ ನಾ ಅದೇನಿ ಅಂತ ಈ ರೀತಿ ತಿಳ್ಕೋ. ಆವಾಗ ಈ ಎಲ್ಲ ಮಲಿನತ್ವ, ಅಶುಚಿ, ಅಪವಿತ್ರ ಎಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಾವ. ಅದಕ್ಕಾಗಿ ಆತ್ಮ ಅಂತೂ ಅದ ಪವಿತ್ರನ ಐತೆ. ಅದು ಅದಕ್ಕೆ ಉದಾಹರಣೆ ಕೊಟ್ಟಾರೆ.
ವರತೀರ್ಥ ಮೂತ್ರಾದಿ ಸ್ವರ್ಣ ಮೃದ್ಘಟದೊಳು ತರಣಿ ಗಗನದಂತೆ ಸಮತೆವೆತ್ತಿರುವ ಗುರು ಸ್ವರೂಪವೆಂದು ಭಾವಿಸುವ ದ್ವೈತ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ. ವರತೀರ್ಥ ಮೂತ್ರಾದಿ ಸ್ವರ್ಣ ಮೃದ್ಘಟದಳು ಉದಾಹರಣೆ ಅಂಥವು ಕೊಟ್ಟಾರ. ಮಾಲಿಂಗರಂಗರದು ಭಾಳ ಮಜಾ ಅದಾವು. ಇವು ಮೂರು ಕೈವಲ್ಯ ಅಂತ ಹೇಳಿಸ್ಕೊತಾವ. ಇವು ನಿಜಗುಂಡದು ಅಂದ, ಸರ್ಪಭೂಷಣದು ಅಂದ, ಮಾಲಿಂಗರಂಗ. ಕೈವಲ್ಯ ಅಂದ್ರೆ ಮೋಕ್ಷಕ್ಕೆ ಒಯ್ಯವು ಇವು. ಹೆಂಗ ಶಂಕರಾಚಾರ್ಯರ ಇದು ತಗೊಂಡು ಮಾಡ್ಯಾರ ಅದನ್ನ ಅವ್ರು ಈಗೇನು ಇದು ಹೇಳಿದ್ದೇವೆ. ವರತೀರ್ಥ ಮೂತ್ರಾದಿ ಸ್ವರ್ಣ ಮೃದ್ ಘಟದಳು ಅಂತ ಉದಾಹರಣೆ ತೊಗೊಂಡಾರ. ಸುವರ್ಣ ಬಂಗಾರದ ಒಂದು ತಂಬಿಗೆ ಐತಿ, ಬಂಗಾರದ. ಇನ್ನೊಂದು ಮೃದ್ ಘಟ ಮಣ್ಣಿಂದ ಒಂದು ಮಗಿ ಐತಿ. ಇವು ಎರಡು ಮನ್ಯಾಗ ಅದಾವ. ಕಾಶಿಗೆ ಹೋಗಿ ಒಬ್ರು ನೀರು ತಗೊಂಡ್ಬಂದಿದ್ರು, ಗಂಗಾ ನದಿ ನೀರು. ಅವು ತೀರ್ಥಾನ ಮತ್ತೆ ನೀ ಬೇರೆ ತಿಳ್ಕೊಂಡಿಲ್ಲ. ಅದಕ್ಕೂ ತೀರ್ಥ ಅಂತಾರೆ. ಆ ಗಂಗಾ ನದಿಯ ಜಲ ನೀರು ಇವಕರ್ನ ತಂದೇವಂತ ಅವಕರ್ ಇವು ಪೂಜಾಕ್ ಯೋಗ್ಯ ಅದಾವಂತ ಆ ಬಂಗಾರ ಗಿಂಡ್ಯಾಗಿ ಬಂಗಾರದ ತಂಬಿಗೆ ಒಳಗೆ ಅವಕರ್ನ ಹಾಕಿಟ್ಟಾರ. ಸ್ವರ್ಣ ಮೃದ್ ಘಟ ಮಣ್ಣಿಂದ ಒಂದು ಮಗಿ ಐತಿ. ಅದು ಮನ್ಯಾಗ ಮುದುಕ ಭಾಳ ಸೀರಿಯಸ್ ಅದ. ಸೀರಿಯಸ್ ಅಂದ್ರೆ ಅವ್ನು ಹೇಳಕ್ಕೂ ಬರಂಗಿಲ್ಲ, ಕುಂದ್ರಲಕ್ಕೂ ಬರಂಗಿಲ್ಲ. ಮತ್ತೇನು ಮಾಡೋದು? ಎಲ್ಲ ಅಲ್ಲೇ ಮಾಡೋದು. ಏನು ಮಾಡೋದು? ಎಲ್ಲ ಅಲ್ಲೇ ಮಾಡೋದು. ಇನ್ನು ಇವಂಗೆ ಎಲ್ಲಿ ಏನು ಹೇಳಕ್ಕೆ ಬರಂಗಿಲ್ಲ. ಮತ್ತು ಇನ್ನು ಹಗಲೆಲ್ಲ ನಾವೇ ಅಲ್ಲಿ ಎತ್ಕೊಂಡು ಹೋಗೋಣ ಅಂತೇಳಿ, ಈಗ ನಿನಗೆ ಕಾಲ್ ಮಾಡಿ ಬಂದು ಅಂದ್ರೆ ಇದು ಮಗಿತುವ ಇದ್ರಾಗ ಮಡಕೆ ಅಲ್ಲಿ ಇಡ ನಾವು ಚೆಲ್ಲಿ ಬರ್ತೀವಿ ಅಂತ ಹೇಳೋಣ. ಆ ಮಗಿ ಇಟ್ಟಾರು, ಅವ ಕಾಲ್ ಮಾಡಿದ್ ಇರ್ತಾನೆ ಅದ್ರಾಗ ಮಣ್ಣಿನ ಮಗಿಯಾಗ. ಅಂದ್ರ ಈ ಮಣ್ಣಿನ ಮಗಿ ಐತಿ, ಅದ್ರಾಗ ಏನದಾವು? ಮೂತ್ರದಾವು, ಕಾಲ್ಮಡಿ ಅದಾವು. ಇದು ಬಂಗಾರದೈತಿ ತಂಬಿಗೆ, ಅದ್ರಾಗ ಗಂಗಾ ನದಿಯ ಪವಿತ್ರ ಜಲ ಅದಾವ. ಇವು ಎರಡೂ ಇಲ್ಲಿ ಇಟ್ಟೇವು ನಾವು. ಅದ್ರಾಗ ತರಣಿ ಗಗನದಂತೆ ಸಮತೆವೆತ್ತಿರುವ ಅಂದ್ರು. ತರಣಿ ಅಂದ್ರ ಸೂರ್ಯ ಈ ಬಂಗಾರ ಗಿಂಡಿ ಒಳಗೇನು ಗಂಗಾ ಜಲ ಐತಲ್ಲ, ಅದರಾಗೂ ಪ್ರತಿಬಿಂಬ ಬೀಳ್ತೈತಿ ಸೂರ್ಯ ಅಂತ. ಇಲ್ಲಿ ಅಂಗಳದಾಗ ಐತೆ, ಅದರಾಗೂ ಪ್ರತಿಬಿಂಬ ಬೀಳ್ತೈತಿ. ಮತ್ತು ಈ ಮಗ್ಯಾಗ ಕಾಲ್ ಮಾಡಿದವಪ್ಪ ಅಲ್ಲಿ ವಾಲಿನ ಹತ್ತೈತೇನದ ಇಲ್ಲ. ಅದರಾಗೂ ಸೂರ್ಯನ ಪ್ರತಿಬಿಂಬ ಐತಿ ಕಾಲ್ಮಡಿ ಒಳಗೂ. ಅದು ಮಣ್ಣಿಂದ ಐತಿ, ಕಾಲ್ಮಡಿ ಇದಾವ. ಮತ್ತು ಡಬಲ್ ಉದಾಹರಣೆ ಐತಿ. ಏನು? ತರಣಿ ಗಗನದಂತೆ. ಗಗನ ಅಂದ್ರೆ ಆಕಾಶ. ಆಕಾಶನು ಇಲ್ಲಿ ಹೆಂಗ ಆ ಗಂಗಾ ಜಲಕ್ಕೆ ಆ ಬಂಗಾರದ ಪಾತ್ರೆಯಲ್ಲಿ ಅವಕಾಶ ಕೊಟ್ಟೈತೆ. ಅದಕ್ಕೆ ಆ ಗಂಗಾ ಜಲಕ್ಕೆ ಇರ್ಲಾಕ ಆಕಾಶ, ಆ ಬಂಗಾರ ಗಿಂಡಿ ಒಳಗೆ ಐತಿಲ್ಲ ಆಕಾಶ, ಅದಕ್ಕೂ ಅವಕಾಶ ಕೊಟ್ಟೈತೆ. ಇಲ್ಲಿ ಮಣ್ಣಿನ ಮಗ್ಯಾಗ ಮೂತ್ರದಾವು, ನಾವು ಅಲ್ಲಿ ಅಂತ ಹೇಳಿ ಬಿಟ್ಟತ್ತೇನದ ಇಲ್ಲ. ಅದ್ರಾಗೂ ಅದೈತೆ ಆಕಾಶ, ಅದರಾಗೂ ಐತಿ, ಇದ್ರಾಗೂ ಐತಿ. ಗಂಗಾ ಜಲದಲ್ಲಿನೂ ಐತಿ ಆಕಾಶ, ಮೂತ್ರದಲ್ಲಿನೂ ಆಕಾಶ ಐತಿ. ಗಂಗಾ ಜಲದಲ್ಲಿನೂ ಸೂರ್ಯನ ಪ್ರತಿಬಿಂಬ ಐತಿ, ಮೂತ್ರದಲ್ಲಿನೂ ಸೂರ್ಯನ ಪ್ರತಿಬಿಂಬ ಐತಿ. ಅವೆರಡು ಏನ್ರ ಮಲಿನಾಗ್ಯಾವನ? ಇಲ್ಲಿ ಗಂಗಾ ಜಲದಾಗ ಪವಿತ್ರ ಐತಿ, ಅಲ್ಲಿ ಬರಬರ ಐತಿ. ಮೂತ್ರದಾಗ ನಾವು ಕಾಲ್ ಮಾಡ್ಯಾನ ಮತ್ತೆ ಕೈ ತಗೋತೀವಿ. ಅಲ್ಲ, ಅದ್ರಾಗ ತುಂಬಿಟ್ಟಾರೆ. ಅಲ್ಲಿ ಮಾನ್ಯ ಚಿತ್ರಭಾವನ ಕೊಟ್ಟು ಹೋಗಿದ್ವಲ್ಲ, ಅಲ್ಲಿ ಸುಪುತ್ರ ಸ್ವಾಮಿಗಳು ಬಂದರು. ಮೂತ್ರ
ಇದು ಹಿಂಗಾಯ್ತು ಒಂದಿಟ್ಟು ಅನ್ನ ಒಂದಿಟ್ಟು ಅದು ಮತ್ತೆ ಕೈಕಾಲು ತಕೊಳ್ಳೋದು ಇದು ಮಾಡ್ತೀವಿ. ಒಳಗೆ ಯಾವತ್ತು ಇರತ್ತವ, ಅದಕ್ಕೆ ಹಂಗ ಗತಿ. ಈಗ ಅದಕ್ಕೆ ಈ ರೀತಿ ಅಲ್ಲಿ ಹೇಳೋ ತಾತ್ಪರ್ಯ ಏನಂದ್ರೆ, ಆ ಗಂಗಾ ನದಿಯಲ್ಲಿ ಸೂರ್ಯನ ಪ್ರತಿಬಿಂಬ ಐತಿ, ಮೂತ್ರದಲ್ಲಿನೂ ಪ್ರತಿಬಿಂಬ ಇದ್ದೈತಿ. ಖರೆ ಆ ಸೂರ್ಯನದು ಏನೈತಿ ಪವಿತ್ರ ಹೌದಲ್ಲ, ಅವ ಪವಿತ್ರ ಐತಿ. ಅದೇನು ಅಪವಿತ್ರ ಇಲ್ಲ. ಆಕಾಶ ಗಂಗಾ ಜಲದಲ್ಲಿ ಐತಿ, ಮೂತ್ರಕ್ಕೆ ಇರ್ಲಾಕನು ಜಾಗ ಕೊಟ್ಟದ್ದು ಅದ. ಅವಕಾಶ ಲಕ್ಷಣ ಆಕಾಶ. ಆ ಮಣ್ಣಿನ ಮಗ್ಯಾಗನು ಆಕಾಶ ಐತಿಲ್ಲ, ಅದ್ರಾಗರ ಮೂತ್ರದಾವ. ಅದು ಆಕಾಶ ಅಪವಿತ್ರ ಆಗೈತೇನ? ಇಲ್ಲ. ಹಾಗ ಆತ್ಮನಾದ ನೀನು ಇಂಥ ಅಪವಿತ್ರವಾದಂಥ ಈ ದೇಹಾದಿಗಳಲ್ಲಿ ಇದ್ರೂ ಕೂಡ ನೀ ಹೆಂಗದಿ? ಶುಚಿ ನಿರ್ಮಳನು ನೀನೆಂದು ಅನುಗ್ರಹಿಸಲಾಗಿ ಅಂತ ಹೇಳ್ಯಾರಿಲ್ಲ. ನಿರ್ಮಳದಿ, ಪವಿತ್ರದಿ, ಪರಿಶುದ್ಧದಿನಿ. ಆದ್ದರಿಂದ ನೀ ಅಪವಿತ್ರ ಅಂತ ತಿಳ್ಕೋಬೇಡ, ನೀ ಪವಿತ್ರನ ಅದಿ ಯಾವಾಗಲೂ ಅಂತ ಗುರುವೇ ಈ ರೀತಿ ನೀ ತಿಳಿಸಿಕೊಟ್ಟಿ. ಆದ್ದರಿಂದ ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದಿರವರೆದು ನಿತ್ಯ ಸುಖಿಯಾದೆ ಅಂತ ಹೇಳಿದ್ದಾರೆ. ಇನ್ನು ಕಡೆ ನುಡಿ, ಪ್ರಾಣದೊಳಗೆ ಪ್ರಾಣ ಪದವಾಗಿ ತನಗೆ ಊಣೆಯದ ಇನಿತಿಲ್ಲದ ಅಪರೋಕ್ಷ ತಾಣವೆನಿಪ ಶಂಭುಲಿಂಗವ ಕೂಡಿ ಜಾಣನಾಗೆಂದು ಬೋಧಿಸಲಾಗಿ. ಪ್ರಾಣದೊಳಗೆ ಪ್ರಾಣ ಪದವಾಗಿ ತನಗೆ ಊಣೆಯದು ಇನಿತಿಲ್ಲ. ಪ್ರಾಣದೊಳಗೆ ಪ್ರಾಣ, ಪ್ರಾಣಸ್ಯ ಪ್ರಾಣಂ ಅಂದ್ರ ಅದು ಶ್ರುತಿ ಹೇಳ್ಯದ. ಶ್ರುತಿ ಯಾವ ಶ್ರುತಿ? ಸಾಮವೇದದ ಕೇನುಪನಿಷತ್ತಿನಲ್ಲಿ ಬರ್ತದ. ಅದು ಸಾಮವೇದದ ಕೇನುಪನಿಷತ್ತಿನಲ್ಲಿ ಏನಂತ ಬರ್ತದ? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ. ಹಿಂಗ್ ಬಂದದ ಅಲ್ಲಿ ಆ ಪೂರ್ಣ ಮಂತ್ರ. ಈ ನಾನ ಕೇಳೇನಿ, ನಾ ಸ್ವತಃ ಕೇಳೇನಿ ಅಂತ ನಾ ತಿಳ್ಕೊಂಡು ಕೂತಿದ್ದೆ. ಕೇಳೋದು ಯಾವುದು? ಕಿವಿ, ಹೌದಲ್ಲ? ಹುಚ್ಚಾನಿ ಕಿವಿ ಅಲ್ಲ. ಈ ಶ್ರೋತ್ರಸ್ಯ ಶ್ರೋತ್ರಂ, ಈ ಕಿವಿ ನೀ ಅಲ್ಲ, ಕಿವಿಗೂ ಕಿವಿಯಾಗಿ ಇದ್ದಾವ್ ನೀ ಅಂತ ಹೇಳಿದ್ರಿ ನೀವು ನನಗೆ. ಮತ್ತೇನ್ ಮಾಡಿದ್ರಿ? ಮನಸ್ಸೋ ಮನೋ, ಮನಸ್ಸು, ಆ ಮನಸ್ಸಿಗೂ ಕೂಡ ನೀ ಮನಸ್ಸಾಗ್ಯದಿ ಅಂತ ನನ್ನ ಆತ್ಮಸ್ವರೂಪವನ್ನು ಹಿಂಗೆ ತಿಳಿಸ್ಕೊಟ್ರಿ. ಅಲ್ಲದೆ ಯದ್ ವಾಚೋಹ ವಾಚಂ, ಏನ್ ನಾ ಮಾತಾಡ್ತೀನಿ ಅಂತ ಹೇಳ್ತಿದ್ನಿ, ನಾನ ಹೇಳೇನಿ, ನಾ ಮಾತಾಡ್ತೀನಿ. ಮಾತಾಡೋದು ಈ ವಾಣಿ, ಈ ವಾಣಿಗೂ ಕೂಡ ನೀ ವಾಣಿ, ವಾಗೇಂದ್ರಿಯಕ್ಕೂ ವಾಣಿ ವಾಕಾಗ್ಯದಿ. ಸವು ಪ್ರಾಣಸ್ಯ ಪ್ರಾಣ, ಪ್ರಾಣಕ್ಕೂ ಕೂಡ ನೀ ಪ್ರಾಣ ಆಗಿ. ಯಾಕಂದ್ರ ಪ್ರಾಣ ಅಂದ್ರ ವಾಯು, ಹೌದಲ್ಲ? ಪ್ರಾಣವಾಯು ಅದು ಜಡ ಐತಿ, ಹೌದಿಲ್ಲ? ಜಡ ಐತಿ, ಕಂಬಾರ್ ಮನೆ ತಿರುಗೈತಿ, ಜಡ ಐತಿ. ಜಡ ಐತಿ,
ಅದು ಈಗೆಲ್ಲ ನಮ್ಮ ಇವು ಗಾಡಿಗಳಿಗೆ ಅದು ಟಯರ್ ಒಂದು ಮುಳ್ಳು ಚುಚ್ಚಿದ್ರೆ ಕೂದಲು ಎಳಿಯಟ್ಟು ಸಣ್ಣ ಇದು ಆದ್ರೆ ಹೋಗೇ ಬಿಡ್ತೈತಿ. ಇಲ್ಲಂತೂ ಎಂತಿಂತ ಹೋಲದಾವ ತೂತ, ಮೈ ತುಂಬ ತೂತ. ಅದು ಪುಸ್ತಕ ಹೋಗೇ ಬಿಡ್ಬೇಕಾಗಿತ್ತ, ಒಳಗಿದ್ದ ಪ್ರಾಣ ಹೋಗತ್ತೇನದ. ಯಾಕ? ಪ್ರಾಣಸ್ಯ ಪ್ರಾಣಂ. ಆ ಪ್ರಾಣಕ್ಕೂ ಒಬ್ಬ ಪ್ರಾಣನಾಗಿ ಅಲ್ಲಿ ಅದಕ್ಕೆ ಪ್ರೇರಕ ಒಬ್ಬ ಅದಾನ. ಅವನ ಸನ್ನಿಧಿಯಿಂದ ನಡೀತೈತೆ ಅದ, ಹೆಂಗದ. ಆದ್ದರಿಂದ ಈ ರೀತಿ ನೀ ಆ ಪ್ರಾಣನ ಪ್ರಾಣ ಹೋಯ್ತಂದ್ರೆ ಮುಗಿತು, ನಾನು ಶಾಂತಿ ಹತ್ತ ನೀ ತಿಳ್ಕೊಂಡಿ. ಆದ್ರೆ ಪ್ರಾಣಸ್ಯ ಪ್ರಾಣ, ಪ್ರಾಣಕ್ಕೂ ನೀ ಪ್ರಾಣ ಆಗಿದೆಯಪ್ಪ. ನಿನ್ನ ಸನ್ನಿಧಿಯಿಂದ ಆ ಪ್ರಾಣಕ್ಕೆ ಹೋಗೋದು ಬರೋದು ಮಾಡ್ದೈತಿ. ಈ ಮೂಗು ಬಿಟ್ಟು 12 ಅಂಗುಲ್ ಹೊರಗೆ ಹೋಗ್ತತಿ. ಹಿಂಗೆ ಬಿಟ್ಟು 12 ಅಂಗುಲ್ ಹೋಗಿ ಹೊರಗೋದು ಹೋಗೇ ಬಿಟ್ರೆ ನೀನು ಹೋಗೇ ಬಿಡ್ತಿ, ಹೌದಿಲ್ಲ? ಆದ್ರ ರಿಟರ್ನ್ ಭಾಳ ಅನ್ಕೊಳ್ಳೇನ ಮತ್ತ ತೆರಿಗೆ ಒಳಗೆ ಬರ್ತೈತಿ. ಅಂದ್ರೆ ಮತ್ತೆ ಈ ರೀತಿ ಅದನ್ನು ಪ್ರೇರಣಾ ಮಾಡವ ಪ್ರೇರಕ ಆತ್ಮ ಒಳಗೆ ಅದಾನ. ಅವ ನೀ ಅದಿ, ಈ ಪ್ರಾಣ ನೀ ಅಲ್ಲ ಅಂತ ಗುರುವೇ ನೀ ಬೋಧ ಮಾಡಿ ತಿಳಿಸಿದಿ. ಮತ್ತ ಇನ್ನು ಅದಕ್ಕೆ ಮತ್ತು ಬೇರೆ ರೀತಿಯಿಂದನೂ ತಿಳಿಸಿದಿ. ಏನತ್ತ? ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿಯೂ ಕೂಡ ಬರ್ತದೆ. ಏನೋ ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ ಊರ್ಧ್ವಂ ಪ್ರಾಣಮುನ್ನಯತ್ಯಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಹಿಂಗೆ ಬರ್ತದೆ. ಏನು? ಊರ್ಧ್ವಂ ಪ್ರಾಣಮುನ್ನಯತ್ಯಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ ಹೇಳ್ಯಾರ. ಅಂದ್ರ ಅಲ್ಲಿ ಹೇಗ ನೀ ಅಲ್ಲಿ ಒಳಗೆ ಅದು ಇಲ್ಲಿ ಪ್ರಾಣಸ್ಯ ಪ್ರಾಣಂ ಅಂತ ಹೇಳಿ ಪ್ರಾಣಕ್ಕೂ ಪ್ರಾಣನಾಗಿ ಇಲ್ಲಿ ಹೇಳ್ಯಾರ. ಎಲ್ಲಿ? ಸಾಮವೇದದ ಕೇನುಪನಿಷತ್ತಿನಲ್ಲಿ. ಅದು ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ ಏನು ಹೇಳೈತಿ? ಅಲ್ಲಿ ಅವನು ಸ್ವಂತ ಒಳಗ ಕುಂತ ಡ್ರೈವರ್ ಏನಂತ ಡ್ರೈವರ್ ಹೆಂಗ? ಊರ್ಧ್ವಂ ಪ್ರಾಣ ಮುನ್ನಯ ಪ್ರಾಣ ಇದು ಹಿಂಗೆ ನಾವು ಉಸಿರು ತಗೋತೀವಲ್ಲ ಮೂಗಿಲೆ ಉಸಿರು ಶ್ವಾಸ ತಗೊಂಡು ಕೂಡ್ಲೇನೆ ಹಿಂಗೆ ಒಳಗೆ ಹೋಗತ್ತಿಲ್ಲ, ಒಳಗೆ ಹೋಗ್ತದೆ. ಒಳಗೆ ಎಲ್ತಾನ ಹೋಗತ್ತಿರು ಒಳಗ ಇದ್ರ ತನ ಹೋಯ್ತಂದ್ರೆ ಇದ್ರ ತನ ಹೋಗಿ ತಿರುಗಿ ಬರ್ತಂದ್ರೆ ಏನು ಗತಿ ಆಗು? ಹಂಗೆ ಹೋಗ್ಬಿಡುದಿಲ್ಲ. ನಡು ಕುಂತಾನ ಹೃದಯ ಪ್ರದೇಶದಲ್ಲಿ ನಡು ಕುಂತಾನ ಹಿಂಗೆ ಬತ್ತಲ್ಲ ಅದು ಹಿಂಗೆ ಮೂಗಿನಿಂದ ಶ್ವಾಸ ತಗೊಂಡು ಒಳಗೆ ಎದಿ ತನ ಬರ್ತೈತಿ. ಬಂದ ಕೂಡಲೇ ಊರ್ಧ್ವಂ ಪ್ರಾಣ ಮುನ್ನಯ ಅದನ್ನು ಹೇಳಿದ ಮತ್ತೆ ಹಿಂಗೆ ಮಾಡಿ ಮ್ಯಾಲಕ್ಕೆ ಕೊತ್ತಾನತ್ತ. ಅಲ್ಲಿದಿಂದ ಹಿಂಗೆ ಮಾಡಿ ಮ್ಯಾಲಕ್ಕೆ ಕೊತ್ತಾನ. ಹಿಂಗೆ ಮ್ಯಾಲಕ್ಕೆ ಕೊತ್ತಾನು ತ್ಯಪಾನಂ ಪ್ರತ್ಯಗಸ್ಯತಿ. ಅಪಾನ ವಾಯುನ ಕೆಳಗೆ ಒತ್ತಾನಂತ. ಹಿಂಗಿದ್ರ ಮೇಲೆ ಒತ್ತೋದು, ಹಿಂಗಿದನ್ನ ಕೆಳಗೆ ಒತ್ತೋದು. ಹಿಂಗ್ ಮಾಡ್ಕೊತ ನೋಡು ಕೂತ್ಬಿಟ್ಟಾನಂತವ. ಏನ್ ಮಾಡ್ತಿ? ಅಂದಾಗ ಕೆಲಸ ನಡೆದವ. ಈಗಿದ ಮಾತು ಬರ್ಬೇಕಾದ್ರೆ ಮತ್ ನಾವ ಅದನ್ನ ಮ್ಯಾಲ ಕೊತ್ತದಾಗ ಹಿಂಗೆಲ್ಲ ಈ ಮಾತು ಕತೆ ಎಲ್ಲ ನಡೆದವು. ಮತ್ತು ಶರೀರ ನೀಟಾಗಿ ನಿಲ್ತತಿ ಹೇಳ್ತಾನೆ. ಮತ್ತ ಎಲ್ಲ ನಾಡಿ ವ್ಯವಹಾರ ಎಲ್ಲ ಒಟ್ಟು ಎಲ್ಲ ನಡೆದು ಬಿಡ್ತಾವ.
ಆಮೇಲೆ ಅಪಾನಂ ಪ್ರತ್ಯಗಸ್ಯತಿ. ಅಪಾನ ವಾಯುವಿನ ಅವ ಮ್ಯಾಲಕ್ಕೆ ಬಂದಾಗ ಹಿಂಗೆ ಗುಡು 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 ಮಾಡ್ತದೆ ಹೊಟ್ಟಾಗ ಮ್ಯಾಲಕ್ಕೆ ಬರ್ಬೋದಾಗ ಬಿಡೋದು ಮತ್ತೆ ಇರ್ತಾರ ಬರ್ತದ್ರ ಗತಿ ಹಂಗ. ಅದಕ್ಕೆ ಅವ್ನು ನಡು ಕುಂತಾನವ, ನಡು ಕುಂತು ಅಪಾನಂ ಪ್ರತ್ಯಗಶ್ಯತಿ ಅಂದ್ರ ಕೆಳಗ್ ಒತ್ತನ ಅದನ್ನ, ಏಯ್ ಈ ಕಡೆ ಇಲ್ಲಿ ನಿನ್ನ ಹಾದಿ ಕೆಳಮದ್ರು ಒತ್ತನ ಅದನ್ನ, ಕೆಳಮದ್ರು ಒತ್ತದಾಗ ಅದು ಪುಸ್ತಕ ಮಾಡ್ತೈತಿ ಇಲ್ಲಿ ಟರ್ರ ಟರ್ರ ಹೋಗ್ಬೇಕಾದ್ರ ಅದ ಬಯಲ್ ಕಡೆ ಹೊರಗೆ ಹೋಗ್ಬೇಕಾದ್ರ ಅದ ಅವನ್ ಕೆಳಗೆ ಒತ್ತದಾಗನ ಅದರಿಂದ ಹೊಕ್ಕತಿ. ಡೆಲಿವರಿ ಹೊಟ್ಟೆಗಿನ ಕೂಸು ಹೊರಗೆ ಹೋಗ್ಬೇಕಾದ್ರ ಅದ ಹಿಂಗ ಪ್ರತಿಯೊಂದಕ್ಕೆ ಅದು ಕಾರಣ ಐತಿ. ಈ ರೀತಿಯಾಗಿ ಅವ ಮಧ್ಯದಲ್ಲಿ, ಅದಕ್ಕೆ ಮಧ್ಯೆ ವಾಮನ ಮಾಸೀನಂ, ವಾಮನ್ ಆಗಿ ಆ ನಡು ಕುಂತಿಟ್ಟೆಲ್ಲ ಕೆಲಸ ಮಾಡ್ತಾನೆ. ಈ ಉದಾನ ವಾಯುವಿನನ್ನು ಮ್ಯಾಲ ಒತ್ತನು, ಅಪಾನ ವಾಯುವಿನನ್ನು ಕೆಳಗೆ ಒತ್ತನು, ಹಿಂಗೆಲ್ಲ ಅವ ಕೆಲಸ ಮಾಡ್ತಾನಂತ ಈ ದೇಹದ ವ್ಯವಹಾರ ನಡೆದದ. ಅದಕ್ಕಾಗಿ ಈ ರೀತಿ ಅಲ್ಲಿ ಆ ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲೂ ಕೂಡ ಹೇಳಿದ್ದನ್ನು ಇದೆಲ್ಲ ಗುರುವೇ ಹಿಂಗ ಮಾಡಿ ನನ್ನ ಯಥಾರ್ಥಾತ್ಮ ಸ್ವರೂಪ ಹಿಂಗೈತಿ ಅಂತ ನೀ ತಿಳಿಸಿಕೊಟ್ಟೆ. ಅವಾಗ ಗೊತ್ತಾಯ್ತು ನನಗೆ. ಇಲ್ಲಂದ್ರ ಇದ ನಾನು ಹಿಂಗ ತಿಳ್ಕೆ ಅದನ್ನ ದೇಹಾದಿಗಳನ್ನ ತಿಳ್ಕೊಂಡು ಕುಂತಿದ್ದೆ. ಅದಕ್ಕೆ ಈ ರೀತಿ ಪ್ರಾಣ ಪದವಾಗಿ ತನಗೂಣೆಯದಿನಿತಿಲ್ಲದ ಪರೋಕ್ಷ ತಾಣವೆನಿಪ ಶಂಭುಲಿಂಗವ ಕೂಡಿ ಜಾಣನಾಗೆಂದು ಬೋಧಿಸಿದ. ಅದಕ್ಕೆ ಈ ರೀತಿ ಪ್ರಾಣಕ್ಕೂ ಪ್ರಾಣ, ಶ್ರೋತ್ರಕ್ಕೂ ಶ್ರೋತ್ರನಾಗಿ, ಕಣ್ಣಿಗೂ ಕಣ್ಣಾಗಿ, ದೇಹದಲ್ಲಿ ಅಪರೋಕ್ಷ ಸ್ಥಾನೀಭೂತವಾಗಿ ಈ ನೋಡ್ ಈ ಕರೆಂಟ್ ಐತಲ್ಲ, ಕರೆಂಟ್ ಇದು ಇದ್ದದ್ದು ಇಲ್ಲದ್ದು ಎಲ್ಲಿ ಗೊತ್ತಾಕೈತಿ? ವೈರ್ದಾಗ. ಇಲ್ಲಿ ಅದಕ್ಕೊಂದು ಹೋಲ್ಡರ್ ಅಂತ ಮಾಡ್ತಾರೆ. ಹೋಲ್ಡರ್ ಅಂತ ಇಲ್ಲ, ಬಲ್ಕ್ ಅದ್ರಾಗ ಹಾಕ್ತಾರೆ ಅದನ್ನ. ಆ ಹೋಲ್ಡರ್ದಾಗ ಬೆಳ ಅದು ಒಂದು ಪ್ಲಕ್ ಇದು ಇಟ್ಟಿರ್ತಾರೆ, ಅದ್ರಾಗ ಗೊತ್ತಾಗೋದು. ಅದಿಲ್ಲ ಹಂಗ ಇದನ್ನೂ ಒಂದು ಇದು ಹೋಲ್ಡರ್ ಐತಿ. ದೇಹ ಅಪರೋಕ್ಷ ಸ್ಥಾನಕ್ಕೆ ಇಲ್ಲೇ ಗೊತ್ತಾಗ್ತದೆ. ಅದಕ್ಕೆ ಆತ್ಮನ ಅಪರೋಕ್ಷ ಆಗ್ಲಿಕ್ಕೆ ಇದೆ ಯೋಗ್ಯ ಐತಿ, ಇಲ್ಲೇ ಗೊತ್ತಾಗ್ತೈತಿ. ಇಲ್ಲಂದ್ರೆ ಪರಿಪೂರ್ಣ ವಸ್ತು ಅದು. ಕರೆಂಟ್ ದೇಶದ ತುಂಬ ಎಲ್ಲ ಹಬ್ಕೊಂಡೈತಿ, ಅದಕ್ಕೆ ಗೊತ್ತ ಹೆಂಗಾಗೋದು, ಇದ್ದದ್ರ ಗೊತ್ತ ಹಂಗ, ಹೋದದ್ದರ ಗೊತ್ತ ಹೆಂಗಾಗೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಮೊದಲು ಇಲ್ಲಿ ಮನ್ಯಾಗ ಬೋರ್ಡಿನಾಗನ ನೋಡಿದಾಗ ಕರೆಂಟ್ ಐತೋ ಇಲ್ಲ ಗೊತ್ತಾಗತ್ತೆ. ಹಂಗ ಈ ದೇಹದಲ್ಲಿ ಆತ್ಮನ ಅಪರೋಕ್ಷ ಇಲ್ಲೇ ಆಗ್ತೈತೆ. ಆದ್ದರಿಂದ ಗೂಣೇದಿನಿತಿಲ್ಲದ ಅಪರೋಕ್ಷ ತಾಣವೆನಿಪ ಅಂತ ಹೇಳಿದರು. ಅಪರೋಕ್ಷ ತಾನೀಭೂತನಾಗಿರುವನು. ಇಂಥ ಸಚ್ಚಿದಾನಂದ ರೂಪ ಶಂಭುವೆ ನಾನು ಬೇರೆ ಅಲ್ಲ ಎಂತು ಅಂಥೇಳಿ ನೀ ಹಿಂಗೆ ನಿಶ್ಚಯ ಮಾಡು ಅಂಥೇಳಿ ಗುರುವೇ ಈ ರೀತಿ ನೀ ನನಗೆ ಬೋಧ ಮಾಡಿ ನನ್ನ ಆತ್ಮಸ್ವರೂಪವನ್ನು ಅದರ ಜ್ಞಾನ ಮಾಡಿಕೊಟ್ಟಿ. ಅಲ್ಲದೆ ತಾಣವೆನಿಪ ಶಂಭುಲಿಂಗವ ಕೂಡಿ
ಜಾಣನಾಗೆಂದು ಬೋಧಿಸಿದಿ. ಬರೀ ಅಷ್ಟ ಅಲ್ಲ, ನೀ ಜೀವದಿ ಅಂತ ಇಟ್ಟ ಬಿಡಲಿಲ್ಲ, ನೀನು ಆ ಅಪರೋಕ್ಷವಾದಂಥ ತಾಣವೆನಿಪ ಆ ಶಂಭುಲಿಂಗ, ಆ ಶಂಭುಲಿಂಗನೇ ಈ ದೇಹದಳು ಆನು ಎಂದೆನಿಸುತ್ತಿರ್ಕು ಅಂತ ನಿಜಗೊಂಡ್ರೆ ಇನ್ನೊಂದು ಕಡೆ ಹೇಳ್ಯಾರ. ಈ ರೀತಿಯಾಗಿ ಆ ಶಂಭುಲಿಂಗ ಪರಮಾತ್ಮನೇ ನೀ ಅದಿ, ನೀ ಜೀವದೇನ ತಿಳ್ಕೊಂಡಿ ತಪ್ಪು, ಅದಕ್ಕೆ ನೀ ಸಾಕ್ಷಾತ್ ಪರಮಾತ್ಮನೇ ಅದಿ ಅಂತ ಈ ರೀತಿ ಗುರುವೇ ನನಗೆ ಬೋಧ ಮಾಡ್ದಿ. ಅಭೇದ ಜ್ಞಾನವುಳ್ಳವನಾಗಿ ನೀ ಜಾಣನಾಗೆಂದು ಬೋಧಿಸಿದಿ ಅಂತ ಈ ರೀತಿ ಹೇಳಿದ್ದರಿಂದ ನಾನು ಬೇರೆ ಆ ಶಂಭುಲಿಂಗ ಪರಮಾತ್ಮ ಬೇರೆ ಅಂತ ಹಿಂಗ ನಾ ಬೇರೆ ಅಂತ ಭೇದ ಬುದ್ಧಿಯಿಂದ ಕುಡ್ಕೊಂಡಿದ್ದೆ ಮೊದಲ. ನೀ ಇದನ್ನೆಲ್ಲ ತಿಳಿಸಿ ಆ ಶಂಭುಲಿಂಗ ಪರಮಾತ್ಮನೇ ನೀ ಅದಿ ಅಂತ ಹಿಂಗ ಮಾಡಿ ನನಗೆ ತಿಳಿಸಿಕೊಟ್ಟೆಪ್ಪ. ಆ ಭೇದ ಭ್ರಮ ಅನ್ನೋದು ಹೋಗಿಬಿಡ್ತು. ಈ ರೀತಿ ದೃಢಾಪರೋಕ್ಷ ಜ್ಞಾನ ನನಗೆ ಮಾಡಿಕೊಟ್ರಿ. ಇದು ಆಗಬೇಕಾದ್ರೆ ಹೆಂಗಾಯ್ತು? ನಿಮ್ಮ ಅನುಗ್ರಹದಿಂದನೇ ಆಯ್ತು ಗುರುವೇ. ಅದಕ್ಕೆ ಈ ರೀತಿ ನನಗ ಸಾಕ್ಷಾತ್ ನನ್ನ ಜೀವನಿದ್ದನು ಜೀವರನು ದೇವರಾಗಿ ಮಿಗೆ ಮಾಡುವ ಆಚಾರ್ಯ ಅಂದ್ರೆ ನಾ ಜೀವಿದ್ನಿ, ಗುರುವೇ ನೀ ನನ್ನನ್ನ ಏನು ಮಾಡಿಬಿಟ್ಟಿ ಅಂದ್ರೆ ನಾ ಪರಮಾತ್ಮನನ್ನಾಗೇ ನನ್ನ ಮಾಡಿಬಿಟ್ಟೆಪ್ಪ. ಅದಕ್ಕೆ ನಿನ್ನ ಉಪಕಾರ ನನ್ನ ಮೇಲೆ ಬಹಳ ಆಗ್ಯದ. ಆದ್ದರಿಂದ ಗುರುವೇ ನಿಮ್ಮಯ ಕರುಣದೋಳೆನ್ನ ತತ್ವದಿರವನರಿದು ನಿತ್ಯ ಸುಖಿಯಾದೆ ಅಂತ ತನ್ನ ಅನುಭವವನ್ನ ಗುರುಗಳ ಮುಂದೆ ಇಟ್ಟಾನ ಅಂತ ಹೇಳಿ ಇಲ್ಲಿಗೆ ವಿಷಯ ಸಮಾಪ್ತಿಯಾಗಲಿ.